ವಾಕ್ಯದ ಧ್ಯಾನಾಂಶ ಘನತೆ. ಏನಂತೆ? ಘನತೆ. ಇಲ್ಲಿ ಯಾಬೇಚ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಇದು ಯಹೂದ ಕುಲದ ವಂಶಾವಳಿಯ ಬಗ್ಗೆ ಇಲ್ಲಿ ಲೇಖಕನು ಬರೆದುಕೊಂಡು ಬರುವಂಥ ಸಮಯದಲ್ಲಿ ಯಾಬೇಚನ ಬಗ್ಗೆ ಬರೆಯಲ್ಪಡುತ್ತೆ. ಆತನ ತಂದೆ ತಾಯಿ, ಆತನ ಪೂರ್ವಕಾಲ ವೃತ್ತಾಂತ ಯಾವುದನ್ನು ಸಹಿತವಾಗಿ ಇಲ್ಲಿ ಬರೆಯದೆ ವಾಕ್ಯ ಭಾಗದ ಬಗ್ಗೆ ಮಾತ್ರ ಬರೆಯಲ್ಪಟ್ಟಿದೆ. ಯಾಬೇಚನು ಆತನು ಅಲ್ಲಿ ವಾಕ್ಯ ಹೇಳೋದೇನಂತ ಅಂದರೆ, ಆತನ ತಾಯಿ ಇವನನ್ನ ಬಹು ವೇದನೆಯಿಂದ ಎತ್ತಿದ್ದೇನೆ ಅಂತ ಹೇಳಿ ಯಾಬೇಚ ಅಂತ ಹೆಸರಿಡ್ತಾಳೆ. ಯಾಬೇಚ ಅಂದ್ರೇನೆ ಅರ್ಥ ವೇದನೆ, ವ್ಯಥೆ ಅಂತ. ನಾನು ನೋವಿನಿಂದ ಈತನನ್ನ ಪಡೆದಿದ್ದೇನೆ ಅಂತೇಳಿ ಯಾಬೇಚ ಅಂತ ಹೆಸರಿಡ್ತಾಳೆ. ನೀವು ಸಮುವೇಲನ ಗ್ರಂಥದಲ್ಲಿ ಸಹಿತವಾಗಿ ನೋಡೋದಾದ್ರೆ, ಏಲಿಯ ಸೊಸೆ ಆಕೆ ಒಂದು ಮಗುವನ್ನ ಹೆರ್ತಾಳೆ. ಅದಕ್ಕೆ ಇಕಾಬೋದ್ ಅಂತ ಹೆಸರಿಡ್ತಾಳೆ. ಇಕಾಬೋದ್ ಅಂದ್ರೆ ದೇವರ ಮಹಿಮೆ ನಮ್ಮನ್ನ ಬಿಟ್ಟು ಹೋಯಿತು ಅಂತ. ಆ ಮಗು ಹುಟ್ಟುವಂತ ಸಮಯದಲ್ಲೇ ಮಂಜೂಷ ಪೆಟ್ಟಿಗೆ ಫಿಲಿಸ್ಟೇರ ಕೈವಶ ಆಗಿರುತ್ತೆ. ಎಲ್ಲರೂ ಅಯ್ಯೋ ಮಂಜೂಷ ಪೆಟ್ಟಿಗೆ ಇಸ್ರಾಯೇಲರಿಂದ ಫಿಲಿಸ್ಟೇರ ಕೈವಶವಾಗೋಯ್ತಲ್ಲ ಅಂತ ಹೇಳಿ ಅವರು ದುಃಖಿಸುವಂತ ಸಮಯದಲ್ಲಿ ಆಕೆ ನಾನು ಸಾಯ್ತಾ ಇದ್ದೀನಿ ಅಂತಾನು ಸಹ ಚಿಂತೆ ಮಾಡದೆ ಸಾಯುವಂತ ಸಮಯದಲ್ಲಿ ಮಗುವಿಗೆ ಇಕಾಬೋದ್ ಅಂತ ಹೆಸರಿಡ್ತಾಳೆ. ದೇವರ ಮಹಿಮೆ ನಮ್ಮನ್ನು ಬಿಟ್ಟು ಹೋಯಿತು ಅಂತ. ಹಲ್ಲೆಲೂಯಾ. ಅಂದ್ರೆ ಆ ಕಾಲದಲ್ಲಿ ಒಂದೊಂದು ಹೆಸರಿಗೂ ಒಂದೊಂದು ವಿಶೇಷವಾದ ಅರ್ಥ ಇತ್ತು. ಅದು ಅವರ ಇಡೀ ಜೀವಿತದಲ್ಲೇ ಅಡಕವಾಗಿರ್ತಾ ಇತ್ತು. ಇಲ್ಲಿ ಯಾಬೇಚ ಅಂದ್ರೇನು? ಬಹು ವೇದನೆ. ಈಗ ಈತನ ಬಗ್ಗೆ ದೇವರ ವಾಕ್ಯ ಹೇಳುವಂತ ಸಮಯದಲ್ಲಿ ಪ್ರಾರಂಭದಲ್ಲಿ ಹೇಳುವಂಥದ್ದು ಯಾಬೇಚನ ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು ಅಂತ ಇದೆ. ಅಂದ್ರೆ ಆತನ ಪ್ರಾರ್ಥನೆ ಬರೆಯುವುದಕ್ಕಿಂತ ಮುಂಚಿತವಾಗಿ ಆತನು ಬಹು ಘನವಂತನಾಗಿದ್ದಾನೆ. ಹೇಗೆ? ತನ್ನ ಅಣ್ಣಂದಿರ ನಡುವೆ, ತನ್ನ ತಮ್ಮಂದಿರ ನಡುವೆ, ಅಂದ್ರೆ ಆತನ ಮಧ್ಯದಲ್ಲಿ ಹುಟ್ಟಿದವನಾಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆತನ ಮುಂದೆ ಅಣ್ಣಂದಿರು ಇದ್ದಾರೆ, ಆತನ ಹಿಂದೆ ತಮ್ಮಂದಿರು ಸಹ ಇದ್ದಾರೆ. ಇಂಥ ಸಮಯದಲ್ಲಿ ಆತನು ಘನವಂತನಾಗಿದ್ದಾನೆ ಮತ್ತು ಆತನು ವೇದನೆಯಲ್ಲಿ ಹುಟ್ಟಲ್ಪಟ್ಟಂಥವನು. ಆತನ ಮನಸ್ಥಿತಿ ಹೇಗಿತ್ತು ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಹೆರಿಗೆಯ ಸಮಯದಲ್ಲಿ ಅನೇಕ ಮಕ್ಕಳು ಬಲಹೀನವಾಗಿ ವೇದನೆಯಿಂದ ಜನಿಸುವಂತ ಸಮಯದಲ್ಲಿ ಮಕ್ಕಳ ಬೆಳವಣಿಗೆ ಕುಂಠಿತವಾಗ್ತಾ ಇರುತ್ತೆ. ಇಲ್ಲ ಮಾನಸಿಕವಾಗಿ ಅವರು ಕುಂಠಿತರಾಗಿರ್ತಾರೆ, ಮಾನಸಿಕವಾಗಿ ಬಲಹೀನರಾಗಿರ್ತಾರೆ, ಅಥವಾ ಕಹಿತನಾದ ಎಲ್ಲರೂ ಈಗ ನಿನ್ನ ಜನನದ ಸಮಯದಲ್ಲಿ ಈ ತರ ಆಯ್ತು ಅಂತ ಹೇಳುವಾಗ ಕೆಲವು ಮನಸ್ಸಿಗೆ ಏನಾಗ್ತಾ ಇರುತ್ತೆ, ಗಾಯಗಳಾಗಿರೋದನ್ನ ನಾವು ನೋಡಿರ್ತೀವಿ. ಹಾಗಾದ್ರೆ ಈತನ ಬೆಳವಣಿಗೆಯಲ್ಲಿ ಯಾವುದೇ ಕಹಿತನ, ಯಾವುದೇ ಒಂದು ವಿಕಲ್ಪಗಳಿಲ್ಲದೆ ಆತನು ಬೆಳೆದು ಆತನು ಪ್ರಾಯಸ್ಥನಾಗಿ ಬರುವುದ ಸಮಯದಲ್ಲಿ ಆತನ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಹೇಗೆ ನೋಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಆತನ ಪ್ರಾರ್ಥನೆಯೇ ಅದನ್ನ ಹೇಳ್ತಾ ಇದೆ. ಅಂದ್ರೆ ಆತನು ದೇವರ ವಿಷಯದಲ್ಲಿ ಆತನು ಒಳ್ಳೆಯ ಆಲೋಚನೆಯನ್ನ ಉಳ್ಳವನಾಗಿದ್ದನು. ಅಂದ್ರೆ ವಿಸ್ತಾರವಾದ ಆಲೋಚನೆ ಉಳ್ಳವನಾಗಿದ್ದನು. ಹೇಗೆ ವಿಸ್ತಾರ ಅಂತಂದ್ರೆ ಆತನ ಪ್ರಾರ್ಥನೆಯೇ ಅದನ್ನ ತಿಳಿಸುವಂಥದ್ದಾಗಿದೆ. ಯಾಕೆಂದ್ರೆ ನಾವಾದ್ರೆ ಪ್ರಾರ್ಥನೆ ಏನ್ ಮಾಡ್ತೇವೆ, ಈ ಕ್ಷಣಕ್ಕೆ ಏನ್ ಬೇಕು ಅದನ್ನ ನಾವು ಕೇಳ್ಕೊಳ್ತೇವೆ ಅಲ್ವಾ. ಈ ದಿನ ನಮ್ಮ ಅಗತ್ಯ ಏನಿದೆ ಅದನ್ನ ಕೇಳ್ತೇವೆ. ಈ ಸಮಯದಲ್ಲಿ ನಮ್ಗೆ ಯಾವ ವಿಷಯದಲ್ಲಿ ಬಿಡುಗಡೆ ಬೇಕು ಅದಕ್ಕೋಸ್ಕರ ನಾವು ಕೇಳ್ಕೊಳ್ತೇವೆ. ಇನ್ನೊಂದು ಕಷ್ಟ ಬರೋವರೆಗೂ ನಾವು ದೇವರ ಹತ್ರ ತಿರುಗಿ ಬರುವುದೇ ಇಲ್ಲ. ಇನ್ನೊಂದು ಕಷ್ಟ ಬರುವವರೆಗೂ ನಾವು ಪ್ರಾರ್ಥನೆಯಲ್ಲಿ ಹೋಗಿ ಮೊಣಕಾಲುಗಳನ್ನ ಹಾಕುವುದೇ ಇಲ್ಲ. ಹಾಗಾದ್ರೆ ಇಲ್ಲಿ ಯಾಬೇಚನು ಆತನ ವಿಸ್ತಾರವಾದ ಮನಸ್ಸುಳ್ಳವನಾಗಿದ್ದನು ಮತ್ತು ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರ ಆಶೀರ್ವಾದ ಇರಬೇಕು ಅಂತ ಬಯಸಿದಂತ ವ್ಯಕ್ತಿಯಾಗಿದ್ದ. ಏನ್ ಬಯಸಿದ? ದೇವರ ಆಶೀರ್ವಾದ. ನಾವೇನ್ ಬಯಸ್ತೇವೆ? ನಮ್ಗೆ ಒಳ್ಳೆ ಸ್ನೇಹಿತರ ಬಳಗ ಇರಬೇಕು, ಒಳ್ಳೆ ಸಂಬಂಧಿಕರ ಬಳಗ ಇರಬೇಕು, ನನ್ನ ಹೆಸರು ದೊಡ್ಡದಾಗಬೇಕು, ಈ ರೀತಿಯಾದಂಥ ಕೆಲವೊಂದು ಆಲೋಚನೆಗಳನ್ನ ನಾವು ಮಾಡಿಕೊಂಡಿರ್ತೀವಿ. ಆದರೆ ಯಾಬೇಚನು ಆ ರೀತಿಯಾದಂಥ ಜೀವಿತವನ್ನ ಮಾಡದೆ ಆತನ ಏನಾಗಿದ್ದ? ದೇವರ ಆಶೀರ್ವಾದವನ್ನ ಸದಾಕಾಲ ಬಯಸುವಂಥ ವ್ಯಕ್ತಿಯಾಗಿದ್ದ ಮತ್ತು ದೇವರನ್ನ ಗೌರವಿಸುವಂಥ ಮನಸ್ಸುಳ್ಳವನಾಗಿದ್ದನು. ಆತನು ನಂಬಿಗಸ್ತನಾಗಿದ್ದನು. ಆ ನಂಬಿಕೆಯ ಮನಸ್ಥಿತಿಯನ್ನ ನೋಡಿ ದೇವರೇನು ಮಾಡ್ತಾರೆ? ಆತನನ್ನ ಆಶೀರ್ವಾದ ಮಾಡ್ತಾರೆ. ಅವೆಲ್ಲವನ್ನ ವಾಕ್ಯದಲ್ಲಿ ಇವಾಗ ನಾವು ನೋಡೋಣ. ಆತನ ಪ್ರಾರ್ಥನೆಯನ್ನು ನಾವು 4 ಭಾಗವಾಗಿ ನೋಡೋದಾದ್ರೆ, ಮೊದಲನೇದಾಗಿ ಆತನ ಪ್ರಾರ್ಥನೆ ಏನಿದೆ ಹೇಳಿ? ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನ ವಿಶೇಷವಾಗಿ, ಹಲ್ಲೆಲೂಯಾ, ನೀನು ನನ್ನನ್ನ ವಿಶೇಷವಾಗಿ ಆಶೀರ್ವದಿಸು. ಅಂದ್ರೆ ಆತನು
ಇಸ್ರಾಯೇಲ್ಯರು ಆ ಕಾಲದಲ್ಲಿ ಬೇಕಾದಂಥ ವಿಗ್ರಹಾರಾಧನೆ ಗೊಡವೆಗಳು ಅವರಲ್ಲಿ ಇದ್ದಾಗ್ಯೂ ಸಹಿತವಾಗಿ ಆತನ ಏನಾಗಲಿಲ್ಲ ಅಂದರೆ ಆತನ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಅಥವಾ ತನ್ನ ಪ್ರಾಯಸ್ಥರ ನಡುವೆ ಸೇರಿಕೊಂಡು ತನ್ನ ನಡತೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಆತನು ಇಷ್ಟಪಡಲಿಲ್ಲ. ಆತನ ಮನಸ್ಸು ಯಾವಾಗಲೂ ದೇವರ ಕಡೆಗೆ ಇತ್ತು. ಇಸ್ರಾಯೇಲ್ ದೇವರಾದ ಯೆಹೋವ ದೇವರ ಕಡೆಗೆ ತನ್ನ ಮನಸ್ಸನ್ನು ತಿರುಗಿಸಿಕೊಂಡು ಆತನು ಹೇಳುವಂಥ ಮಾತೇನೆಂದರೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸು. ಈ ಆಶೀರ್ವಾದ ಅಂದರೆ ಏನು? ನಿಜವಾದ ಆಶೀರ್ವಾದ. ಹಲ್ಲೆಲೂಯಾ. ಆಶೀರ್ವಾದ ಅಂದರೆ ನಮಗೇನೋ ಮನೆ, ಮಠ, ಆಸ್ತಿ ಪಾಸ್ತಿ, ಒಡವೆಗಳು, ಚಿನ್ನದ ಮೇಲೆ ಚಿನ್ನ, ಬಟ್ಟೆ ಮೇಲೆ ಬಟ್ಟೆ, ದುಡ್ಡಿನ ಮೇಲೆ ದುಡ್ಡು, ಇವೆಲ್ಲ ಸಿಗ್ತಾ ಇದ್ರೇನೋ ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ಆದರೆ ದೇವರ ವಿಷಯವಾಗಿ ನಾವು ನೋಡೋದಾದರೆ ಆಶೀರ್ವಾದ ಅಂದರೆ ಸಂತೋಷ. ಏನಂತೆ? ಸಂತೋಷ. ಯಾಕೆಂದರೆ ಹಣ ಇರೋಂಥ ವ್ಯಕ್ತಿ ಸಂತೋಷವಾಗಿರೋದನ್ನ ನೋಡಿದ್ದೀರಾ ನೀವು? ದೊಡ್ಡ ಎಕರೆಗಟ್ಟಲೆ ಜಮೀನು ಹೊಂದಿರ್ತಾರೆ, ಅವರು ಸಂತೋಷವಾಗಿರೋದನ್ನ ನೋಡಿದ್ದೀರಾ? ತುಂಬ ಬಂಧು ಬಳಗ ಇರೋಂಥ ವ್ಯಕ್ತಿಗಳನ್ನ ನೀವು ನೋಡಿರ್ಬೋದು, ಅವರು ಸಂತೋಷವಾಗಿರೋದನ್ನ ನೋಡಿದ್ದೀರಾ? ಸಂತೋಷ ಅಂತ ಅಂದರೆ ತಿಂದು ಕುಡಿದು ಎಂಜಾಯ್ ಮಾಡ್ತಾರಲ್ಲ, ಅದಲ್ಲ. ಎಂಥದೇ ಕಷ್ಟ, ಎಂಥದೇ ವೇದನೆ ಬಂದಾಗ್ಯೂ ನಮ್ಮಲ್ಲಿ ದೀರ್ಘ ಸಮಾಧಾನ, ಯಾವ ಭಯವೂ ನಮ್ಮನ್ನು ಆವರಿಸಿಕೊಳ್ಳದ ಹಾಗೆ, ಯಾವ ಕೇಡು ನನ್ನನ್ನು ಮುಟ್ಟದು ಅನ್ನುವಂಥ ಆ ಒಂದು ಧೈರ್ಯ, ಆ ಒಂದು ಸಂತೋಷ, ಅದು ರಕ್ಷಣೆಯ ಸಂತೋಷ. ಹಲ್ಲೆಲೂಯಾ. ಹಾಗಾಗಿ ಈ ರಕ್ಷಣೆಯ ಸಂತೋಷ, ದೇವರು ಕೊಡುವಂಥ ಸಂತೋಷ ಇದೆಯಲ್ಲ, ಆ ಸಂತೋಷ ನಮ್ಮಲ್ಲಿದ್ದರೆ ಅದೇ ಮೊದಲಿನ ಆಶೀರ್ವಾದ. ಅದರ ನಂತರ ಎಲ್ಲವೂ ಸಹ ಸೇರಿಸಲ್ಪಡುತ್ತಾ ಹೋಗುವಂಥದ್ದಾಗಿದೆ. ಯಾಕೆಂತ ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ವಾಕ್ಯವನ್ನು ನೋಡ್ರಿ, ಪ್ರಸಂಗಿ 5ನೇ ಅಧ್ಯಾಯ 19ನೇ ವಚನ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇರೋದು ಏನಂತ ಅಂದರೆ, ದೇವರು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ, ಬರೀ ಆಸ್ತಿ ಪಾಸ್ತಿ ಕೊಟ್ಬಿಟ್ಟು ಸುಮ್ಮನಿರೋದಲ್ಲ, ಅದನ್ನು ದಯಪಾಲಿಸಿ ಅದನ್ನು ಅನುಭವಿಸುವುದಕ್ಕೆ, ಅದನ್ನ ಪಾಲಿಗೆ ಬಂದದನ್ನು ಅನುಭವಿಸುವುದಕ್ಕೂ ಮತ್ತು ತಾನು ಪಡುವಂಥ ಪ್ರಯಾಸದಲ್ಲಿ ಸಂತೋಷದಿಂದ ಇರುವುದಕ್ಕೆ ಯಾರಿಗೆ ಅನುಗ್ರಹ ಆಗಿರುತ್ತೋ ಅದೇ ನಿಜವಾದ ಸಂತೋಷ. ಯಾಕೆ ಅಂದರೆ ಹಣ ಆಸ್ತಿ ಬಂದ ತಕ್ಷಣ ಸಂತೋಷದಿಂದ ಇರ್ತೇನೆ ಅನ್ನುವಂಥದ್ದು ಅದು ನಿಜವಾದ ಭ್ರಮೆ. ಆ ಥರ ಆಗಿರುವುದಾದರೆ ಅದು ದೇವರ ವಾಕ್ಯವನ್ನೇ ಸುಳ್ಳು ಅಂತ ಹೇಳುವಂಥ ಕಾರ್ಯ. ಹಲ್ಲೆಲೂಯಾ. ಯಾಕೆಂದರೆ ಸಂತೋಷ ಇರುವಂಥದ್ದು ಯಾವಾಗಲೂ ಅದು ಕರ್ತನಲ್ಲಿ. ಅದು ತಾತ್ಕಾಲಿಕ ಸಂತೋಷವನ್ನು ಕೊಡ್ಬೋದು. ತಪ್ಪಿ ಹೋದ ಮಗನು ತನ್ನ ತಂದೆಯ ಬಳಿ ಬಂದು ಏನು ಮಾಡ್ತಾನೆ? ಆಸ್ತಿಯಲ್ಲಿ ಪಾಲನ್ನು ಕೇಳ್ತಾನೆ. ಯಾಕೆ ಅಂದರೆ ಆತನು ತನ್ನ ಸ್ನೇಹಿತರ ಜೊತೆ ಸೇರಿ ಆತನು ನಾನು ಸಂತೋಷವಾಗಿರ್ತೇನೆ ಅಂತ ಹೇಳಿ ಹೋಗ್ತಾನೆ ಅಲ್ವಾ. ಎಲ್ಲವನ್ನ ಅವನ ಕಣ್ಣು ಬಯಸಿದ್ದನ್ನು, ಕಿವಿ ಕೇಳಿದ್ದನ್ನು, ಮನಸ್ಸು ಬಯಸುತ್ತದೆ ಎಲ್ಲವನ್ನ ಆತನು ಒದಗಿಸಿ ಕೊಡ್ತಾ ಹೋಗ್ತಾನೆ. ಕೊನೆಯಲ್ಲಿ ಎಲ್ಲವನ್ನ ವ್ಯರ್ಥ ಮಾಡ್ಕೊಳ್ತಾನೆ. ಕೊನೆಗೆ ಆ ಸಂತೋಷ ಆತನಲ್ಲಿ ಉಳ್ಕೊಳ್ಳಿಲ್ಲ. ಹಲ್ಲೆಲೂಯಾ. ಆದರೆ ಪೌಲನನ್ನು ನೋಡ್ರಿ, ಆತನು ಎಲ್ಲವನ್ನ ಕಳೆದುಕೊಂಡು ಸಹಿತವಾಗಿ ಜೈಲಲ್ಲಿ ಇರುವಂಥ ಸಮಯದಲ್ಲೂ ಸಹಿತವಾಗಿ ಆತನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ. ಯಾಕೆಂದರೆ ಆ ಸಂತೋಷದ ಜೀವಿತ ಆತನ ಅನುಭವಿಸಿದ, ಅದರ ನಿಮಿತ್ತವಾಗಿ ಆತನ ಹೇಳ್ತಾನೆ, ನೀವೆಲ್ಲರೂ ಕರ್ತನಲ್ಲಿಯೇ ಸಂತೋಷ ಪಡ್ರಿ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳುವಂತ ಮಾತೇನಂದ್ರೆ, ಮತ್ತೊಂದು ನೋಡ್ರಿ, ಪ್ರಸಂಗಿ 8:15. ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ನಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು. ದೇವರು ಅವನಿಗೆ ಲೋಕದಲ್ಲಿ ಅನುಭವಿಸುವ ದಿನಗಳಲ್ಲೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದು. ಹಲ್ಲೆಲೂಯಾ. ಅಂದ್ರೆ ಒಟ್ಟಾರೆ ಈ ಸಂತೋಷ ಅನ್ನುವಂಥದ್ದು ಅದು ಕರ್ತನಿಂದ ನಮಗೆ ಬರುವಂಥದ್ದು. ಒಂದು ಫಿಲಮ್ ನೋಡಿದ ತಕ್ಷಣ ಒಂದು ಸಂತೋಷ ಆಯ್ತು ಅಂದ್ರೆ ಅದು ಕೆಲವು ಕ್ಷಣಗಳು ಮಾತ್ರ. ಫ್ರೆಂಡ್ಗಳ ಜೊತೆ ಸೇರಿ ಹರಟೆ ಹೊಡೆದೆ ಅನ್ನೋದಾದ್ರೆ ಅದು ಕೆಲವು ಕ್ಷಣಗಳ ಮಾತ್ರ. ಸಂಬಂಧಿಕರ ಮನೆಯಲ್ಲಿ ಹೋಗಿ ಸಮಯವನ್ನು ಕಳೆದೆ ಅದು ಕೆಲವು ಕಾಲ ಮಾತ್ರ ಅಲ್ವಾ. ಆದ್ರೆ ಮತ್ತೆ ಅದೇ ವೇದನೆ, ಅದೇ ಬೇಸರಿಕೆಗಳು, ಅದೇ ಕೊರಗುವಿಕೆ ನಮ್ಮ ಹೃದಯವನ್ನ ಆವರಿಸಿಕೊಂಡು ನಿಂತಿರುತ್ತೆ. ಆದ್ರೆ ಸಂಪೂರ್ಣವಾಗಿ ಅದರಿಂದ ಬಿಡುಗಡೆಯನ್ನು ಕೊಡುವಂಥದ್ದು ಕರ್ತನಿಂದ ಬರುವಂತ ಸಂತೋಷ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿರುವಂತ
ಸಂತೋಷವನ್ನು ಅಥವಾ ಶಾಂತಿಯನ್ನು, ಆನಂದವನ್ನು ನಾನೇನು ಮಾಡ್ತೇನೆ, ನಿಮಗೆ ಕೊಡ್ತೇನೆ. ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕಂತ ಯೋಹಾನನು ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನನ್ನಲ್ಲಿರುವಂಥ ಆನಂದ ನಿಮ್ಮಲ್ಲಿರಬೇಕಂತ ನಾನು ಇದೆಲ್ಲವನ್ನ ಹೇಳಿದ್ದೇನೆ ಅಂತ. ಹಾಲೆಲೂಯ. ಹಾಗಾದ್ರೆ ನೀವು ತಿಳ್ಕೊಳ್ಬೇಕಾದಂಥ ಅಂಶ ಅಂದ್ರೆ, ಆಶೀರ್ವಾದ ಅಂದ್ರೆ ಕರ್ತನಿಂದ ಉಂಟಾಗುವಂತಹ ಸಂತೋಷ. ಹಾಲೆಲೂಯ. ಕರ್ತನಿಂದ ಉಂಟಾಗುವಂತಹ ಸಂತೋಷ. ಆ ಸಂತೋಷ ಎಲ್ಲಿ ಸಿಗುತ್ತೆ? ದೇವರ ಸಮ್ಮುಖದಲ್ಲೂ ದೇವರ ಅನುನ್ನತಿಯಲ್ಲೂ ಜೀವಿಸುವಾಗ ಸಿಗುವಂಥದ್ದು. ಮತ್ತು ಆತನ ಎರಡನೇದಾಗಿ ಹೇಳ್ತಾನೆ, ನನ್ನನ್ನ ವಿಸ್ತರಿಸು. ಹಾಲೆಲೂಯ. ನನ್ನನ್ನ ವಿಸ್ತರಿಸು. ಈಗ ಆತನು ಕರ್ತನಲ್ಲೇ ಸಂತೋಷ ಪಡ್ಲಿಕ್ಕೆ ಬಯಸ್ತಾನೆ. ಆ ಸಂತೋಷ ಕರ್ತನಿಂದಲೇ ಬರಬೇಕು ಅಂತ ಬಯಸ್ತಾನೆ. ಈಗ ಆತನು ಮುಂದುವರೆದು ಹೇಳೋದೇನೆಂದ್ರೆ, ದೇವ್ರೆ ನೀನು ನನ್ನನ್ನ ವಿಸ್ತರಿಸು, ನನ್ನ ಪ್ರಾಂತವನ್ನ ವಿಸ್ತರಿಸಿ. ಅಂದ್ರೆ ನನಗೇನಿದೆ ಎಲ್ಲೇ ಮೊದಲು ಆತ್ಮಿಕ ಸಂತೋಷದ ವಿಷಯದಲ್ಲಿ ಅದನ್ನು ಕೇಳಿಕೊಳ್ತಾನೆ, ಆತ್ಮಿಕ ಆಶೀರ್ವಾದದ ವಿಷಯದಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಈಗ ಲೌಕಿಕವಾಗಿ ಅದನ್ನು ಕೇಳ್ತಾ ಇದ್ದಾನೆ, ದೇವರೇ ನನ್ನ ಎಲ್ಲೆಗಳನ್ನು ನೀನೇನು ಮಾಡು, ವಿಸ್ತರಿಸು. ಅಂದರೆ ತನಗಿರುವುದರಲ್ಲಿ ಆತನು ತೃಪ್ತಿಯನ್ನು ಹೊಂದದೆ ಇನ್ನೂ ದೇವರೇ ನಿನ್ನ ಸಂತೋಷ, ನಿನ್ನ ಸಮೃದ್ಧಿ ಅವೆಲ್ಲವೂ ನನ್ನ ಜೀವಿತದಲ್ಲಿ ನೆರವೇರಿಸಲ್ಪಡಲಿ. ಯಾಕೆಂದರೆ ಯೆಹೋವನ ಆಶೀರ್ವಾದವು ಅದು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಹಲ್ಲೆಲೂಯ. ಮತ್ತು ದೇವರು ಯಾರಿಗಾದ್ರೂ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದಾದ್ರೆ, ಆತನು ಮನುಷ್ಯನಾಗಿ ಸ್ವಲ್ಪ ಕೊಟ್ಟು ಸುಮ್ಮನಿರುವಂಥ ದೇವರಲ್ಲ. ಆತನ ಮೇಲಿಂದ ಮೇಲೆ ದೇವರು ಏನು ಮಾಡ್ತಾ ಇರ್ತಾರೆ, ನಮಗೆ ಕೊಡಲು ಇಷ್ಟಪಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಹಾಗಾದ್ರೆ ಆತನು ಬಯಸುವುದೇನಂತಂದ್ರೆ, ದೇವರು ತನಗೆ ಏನನ್ನ ಆಶೀರ್ವಾದವನ್ನ ಪ್ರಾಂತ್ಯವನ್ನ ಕೊಟ್ಟಿದ್ದಾರೋ ಅದನ್ನ ಇನ್ನೂ ಹೆಚ್ಚಾಗಿ ನಾನು ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂದ್ರೆ ಅದರಲ್ಲಿ ಕರ್ತನ ಸಹಾಯ ಇರಬೇಕು ಅಂತಾನು ಬಯಸ್ತಾನೆ. ಹಾಗಾದ್ರೆ ಕರ್ತನು ಆಶೀರ್ವಾದವನ್ನ ಕೊಡುವುದು ಅಥವಾ ತನ್ನ ಪ್ರಾಂತ್ಯವನ್ನ, ನಮ್ಮ ಪ್ರಾಂತ್ಯವನ್ನ ವಿಸ್ತರಿಸಬೇಕು ಅಂದ್ರೆ ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ, ನಮಗೆ ಕೊಡಲ್ಪಟ್ಟಂತ ತಲಾಂತು, ನಮಗೆ ಕೊಡಲ್ಪಟ್ಟಂತ ಸಾಮರ್ಥ್ಯ, ನಮಗೆ ಕೊಡಲ್ಪಟ್ಟಂತ ಜ್ಞಾನ, ಇವೆಲ್ಲದರ ಮೇಲೆ ಏನಿರಬೇಕು, ನಾವು ಅದನ್ನು ಉಪಯೋಗಿಸುವಂಥವರಾಗಿರ್ಬೇಕು. ಈಗ ನನಗೊಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ, ಆ ಜವಾಬ್ದಾರಿ ನಾನು ಅಲ್ಪವೆಂದು ಎಣಿಸ್ತಾ ಇದ್ದೇನೆ. ಈಗ ನಾನೇನು ಮಾಡಿದ್ದೇನೆ, ಅದನ್ನು ಅಲ್ಪವೆಂದು ಎಣಿಸ್ಬಿಟ್ಟು ನನಗೆ ದೊಡ್ಡ ಜವಾಬ್ದಾರಿ ಬೇಕು ಅಂತ ಬಯಸ್ತಾ ಇದ್ದೇನೆ. ದೇವ್ರ ವಾಕ್ಯ ಹೇಳುತ್ತೆ, ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರುವವನು ದೊಡ್ಡದ್ರಲ್ಲೂ ಸಹ ಏನಾಗಿರ್ತಾನೆ, ನಂಬಿಗಸ್ತನಾಗಿರ್ತಾನೆ. ಅದಕ್ಕೆ ವಾಕ್ಯ ಬರೆಯಲ್ಪಡುತ್ತೆ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನಿಂದ ಇದ್ದದ್ದು ತೆಗೆಯಲ್ಪಡುವುದು. ಹಲ್ಲೆಲೂಯ. ಈಗ ನಮ್ಮ ಕಾನೂನು ಪ್ರಕಾರವಾಗಿ ಲೌಕಿಕವಾಗಿ ಏನೋ ಇಲ್ಲದೇ ಇರೋನು ಕೊಡಬೇಕು ಅಂತ, ಇದ್ದವನಿಂದ ಇಲ್ಲದೇ ಇರೋನು ಕೊಡಬೇಕು ಅನ್ನೋದು ಕಾನೂನು. ಆದರೆ ದೇವರ ವಿಷಯದಲ್ಲಿ ಏನೋ ಇದ್ದವನಿಗೆ ಕೊಡಲ್ಪಡುವುದು, ಅದು ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದುದು ತೆಗೆಯಲ್ಪಡುವುದು. ಏನು ಇರುವಂಥದ್ದು? ಜವಾಬ್ದಾರಿ ಇರುವಂಥದ್ದು. ಏನು ಇಲ್ಲದೆ ಇರುವುದು? ಜವಾಬ್ದಾರಿ ಇಲ್ಲದೆ ಇರುವುದು. ಜವಾಬ್ದಾರಿ ಇಲ್ಲದೆ ಇರುವಂಥ ವ್ಯಕ್ತಿಯ ಬಳಿ ಏನೆಲ್ಲ ತಲಾಂತುಗಳು, ಏನೆಲ್ಲ ಸಾಮರ್ಥ್ಯ, ಏನೆಲ್ಲ ಜ್ಞಾನ, ಅವೆಲ್ಲ ದೇವರಿಂದ ಅನುಗ್ರಹವಾಗಿ ಏನೆಲ್ಲ ಬಂದಿದೆಯೋ ಅದನ್ನೆಲ್ಲ ದೇವರೇನು ಮಾಡ್ತಾರೆ, ತೆಗೆದು ಬಳಸುವಂಥ ನಂಬಿಗಸ್ತನಾದಂಥ ಮನುಷ್ಯನಿಗೆ ಅದು ಕೊಡಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯ. ಹಾಗಾದರೆ ನಾವು ದೇವರು ಕೊಡುವಂಥ ಸಣ್ಣ ಸಣ್ಣ ಜವಾಬ್ದಾರಿಗಳಲ್ಲಿ ನಾವು ಉಪಯೋಗವಾಗುತ್ತಾ ಹೋಗುವುದಾದರೆ, ನಮಗೆ ಕೊಡಲ್ಪಟ್ಟಂಥ ಸಾಮರ್ಥ್ಯವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವುದಾದರೆ, ನಮಗೆ ಕೊಡಲ್ಪಟ್ಟಂಥ ಜ್ಞಾನ ವಿವೇಕವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವುದಾದರೆ ದೇವರೇನು ಮಾಡ್ತಾರೆ, ನಮಗೆ ಹೆಚ್ಚಾದದನ್ನು ಕೊಡ್ತಾರೆ. ಹೆಚ್ಚಾದದನ್ನು ಕೊಡುವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಪ್ರಾಂತ್ಯಗಳು ವಿಸ್ತರಿಸಲ್ಪಡುತ್ತವೆ. ಹಲ್ಲೆಲೂಯ. ನಾವು ಬಯಸುವಂಥ ಅಭಿವೃದ್ಧಿ ಕರ್ತನಿಂದ ಉಂಟಾಗುವಂಥದ್ದು. ಹಲ್ಲೆಲೂಯ. ಯಾಕೆಂದ್ರೆ ಅಬ್ರಹಾಮನಿಗೆ ದೇವ್ರು ಹೇಳ್ತಾರೆ, ನೀನು ಈ ಎಲ್ಲಾ ಪ್ರದೇಶಗಳ ಕಡೆ ನೀನೇನ್ ಮಾಡು, ಎಲ್ಲ ಎದ್ದು ನೀನು ತಿರುಗಾಡು. ನೀನು ಎದ್ದು ತಿರುಗಾಡುವಂಥ ಎಲ್ಲಾ ಪ್ರದೇಶಗಳನ್ನ ನಾನೇನ್ ಮಾಡ್ತೇನೆ, ನಿನಗೆ ಕೊಡುವೆನು. ಯಾಕೆಂದ್ರೆ ಅಬ್ರಹಾಮನು ದೇವರ ಒಂದು ಚಿತ್ತವನ್ನ ನೆರವೇರಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದನು. ದೇವರು ಅಬ್ರಹಾಮನನ್ನು ಆಶೀರ್ವದಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದನು. ಅರ್ಥ ಆಗ್ತಾ ಇದೆಯಾ? ಅಬ್ರಹಾಮನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದನು. ದೇವರು ಅಬ್ರಹಾಮನನ್ನು ಆಶೀರ್ವದಿಸಲು ಮನಸ್ಸುಳ್ಳವನಾಗಿದ್ದನು. ಈಗ ನಮ್ಮ ಹತ್ರ ಬಂದ್ರೆ ಉಲ್ಟಾ, ದೇವರೇ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿಕ್ಕೆ ಜಾಗ ಇಲ್ಲ, ಸಮಯ ಇಲ್ಲ, ಅವಕಾಶವಿಲ್ಲ, ಆದರೆ ನೀನೇನು ಮಾಡು, ನನ್ನನ್ನು ಆಶೀರ್ವದಿಸು. ಹೇಗೆ? ಎಲ್ಲರಿಗಿಂತಲೂ ಹೆಚ್ಚಾಗಿ, ಎಲ್ಲರಿಗಿಂತಲೂ ವಿಶೇಷವಾಗಿ. ಹಲ್ಲೆಲೂಯ. ಆದರೆ ದೇವ್ರು ಹೇಳೋದು, ನೋ ಜವಾಬ್ದಾರಿ ನೋ ವಿಸ್ತರಣೆ. ನೀ ಜವಾಬ್ದಾರಿ ವಹಿಸಲ್ವಾ,
ನೀ ಜವಾಬ್ದಾರಿ ಹೊತ್ತು ನಿರ್ವಹಿಸಲ್ವಾ? ಹಾಗಾದ್ರೆ ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸುವುದಿಲ್ಲ. ಅಭಿವೃದ್ಧಿ ಎಲ್ಲಿ ಅಡಕವಾಗಿದೆ? ನಾವು ಹೊತ್ತುಕೊಂಡು ನಡೆಸುವಂತ ಜವಾಬ್ದಾರಿಯ ಮೇಲೆ ಅಡಕವಾಗಿದೆ. ಹಾಗಾದ್ರೆ ಯಾಬೇಚನು ತನಗೆ ಇದ್ದಂತ ಪ್ರಾಂತ್ಯದ ವಿಷಯದಲ್ಲಿ ಏನೆಲ್ಲ ಜವಾಬ್ದಾರಿ ಇತ್ತೋ ಅದನ್ನು ಅವನು ಹೊತ್ತು ನಡೆಸ್ತಾ ಇದ್ದ, ನಿರ್ವಹಿಸ್ತಾ ಇದ್ದ. ಆತನ ಸಾಮರ್ಥ್ಯವನ್ನ ದೇವರು ನೋಡಿ ಈತನಿಗೆ ಇನ್ನೊಂದಷ್ಟು ಕೊಟ್ರೆ ಏನಾಗುತ್ತೆ? ಈತನು ಇನ್ನೂ ಹೆಚ್ಚಾಗಿ ಅದನ್ನೇನ್ ಮಾಡ್ತಾನೆ? ವೃದ್ಧಿಗೊಳಿಸ್ತಾನೆ, ಇದನ್ನ ಕಾಪಾಡ್ತಾನೆ ಅನ್ನುವಂಥ ಭರವಸೆಯಿಂದ ದೇವರೇನ್ ಮಾಡಿದ್ರು? ಆತನ ಪ್ರಾಂತ್ಯವನ್ನ ವಿಸ್ತರಿಸ್ತಾರೆ. ಈಗ ದಾವೀದನ ರಾಜನಾಗುವಾಗ ಮೊದಲು ಯಹೂದ ಕುಲಕ್ಕೆ ಮಾತ್ರ ರಾಜ ಆಗ್ತಾನೆ ಅಲ್ವಾ? ಅದಕ್ಕಿಂತ ಮುಂಚೆ ನೀವು ನೋಡೋದಾದ್ರೆ ಆತನು ಬರೀ 400 ಜನರಿಗೆ ನಾಯಕನಾಗ್ತಾನೆ, ತದನಂತರ 600 ಜನರಿಗೆ ನಾಯಕನಾಗ್ತಾನೆ, ತದನಂತರ ಬರೀ 1 ಕುಲಕ್ಕೆ ರಾಜ ಆಗ್ತಾನೆ. ಆಮೇಲೆ ನೋಡಿದ್ರೆ ಇಸ್ರಾಯೇಲ್ ದೇಶಕ್ಕೆ ಅವನೇನಾಗ್ತಾನೆ? ಸಂಪೂರ್ಣವಾಗಿ ರಾಜನಾಗ್ತಾನೆ. ಅಂದ್ರೆ ನೀವು ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿ ಜವಾಬ್ದಾರಿಕೆನ ಹೊತ್ತು ನಿರ್ವಹಿಸುವಾಗ ಅದರಿಂದ ಪಡೆಯುವಂಥ ಅನುಭವಗಳು, ನೀವು ಜವಾಬ್ದಾರಿಯನ್ನು ಹೊತ್ತು ನಡೆಸುವ ರೀತಿ ನೀತಿಯನ್ನು ನೋಡಿ ಇನ್ನೊಂದಷ್ಟು ಜವಾಬ್ದಾರಿ ನಿಮ್ಮ ಮೇಲೆ ಬರುತ್ತೆ. ಆವಾಗ ನಾವು ಅಂದ್ಕೊಳ್ತೇವೆ ಇದೇನು ಎಲ್ಲ ತೆಗೆದು ನನಗಾಗ್ತಾ ಇದ್ದಾರೆ. ಯಾಕೆಂದರೆ ದೇವರು ನಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ನೋಡಿರ್ತಾರೆ. ದೇವರು ನಮಗೆ ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ತೆಗೆದು ನಮಗೆ ಕೊಡ್ತಾ ಇರ್ತಾರೆ. ನಾವು ಅದರಲ್ಲೂ ನಂಬಿಗಸ್ತರಾಗಿ ಹೋಗ್ತಾ ಇರುವುದಾದರೆ ಯಾರೆಲ್ಲ ಜವಾಬ್ದಾರಿಯನ್ನು ವ್ಯರ್ಥ ಎಂದು ಎಣಿಸಿ, ಕಾಲ ಕಸವೆಂದು ಎಣಿಸಿ, ಸಾಮರ್ಥ್ಯವನ್ನ ದೇವರು ಕೊಟ್ಟಂತ ತಲಾಂತನ ವೇಸ್ಟ್ ಅಂತ ಎಣಿಸಿದಾರೆ, ಅದೆಲ್ಲವನ್ನ ತೆಗೆದು ಏನ್ ಮಾಡ್ತಾ ಇರ್ತಾರೆ? ಯಾರು ನಂಬಿಗಸ್ತರಾಗಿರ್ತಾರೋ ತಲೆ ಮೇಲೆ ಆಗ್ತಾ ಇರ್ತಾರೆ. ಹಲ್ಲೆಲೂಯಾ. ಒಟ್ಟಾರೆ ಏನು? ದೇವ್ರ ಚಿತ್ತ ನೆರವೇರಿಸಲ್ಪಡಬೇಕು. ಹಾಗಾಗಿ ದೇವರಿಗೆ ಒಂದು ಪಾತ್ರೆ ಬೇಕು. ಆ ಪಾತ್ರೆ ನೀವಾಗಿರ್ತೀರಾ ಅಥವಾ ಕಳೆದುಕೊಂಡಂತ ವ್ಯಕ್ತಿಗಳಾಗಿರ್ತೀರಾ? ಅದನ್ನ ನೀವೇ ಯೋಚನೆ ಮಾಡ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಆತನು ಮೂರನೇದಾಗಿ ಅಂತ ನಾವು ಪ್ರಾರ್ಥನೆಯಲ್ಲಿ ನಾವು ನೋಡುವುದೇನಂದ್ರೆ, ನಿನ್ನ ಹಸ್ತವು ಯಾವಾಗಲೂ ನನ್ನೊಂದಿಗಿರಲಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳೋದೇನಂತ ಅಂದ್ರೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು, ಅಂದ್ರೆ ಆತನು ನನ್ನನ್ನು ಆಶೀರ್ವಾದ ಮಾಡುವಂತ ಮಾತ್ರ ಕೇಳ್ತಾ ಇಲ್ಲ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸುವಂತ ಮಾತ್ರ ಕೇಳ್ತಾ ಇಲ್ಲ, ನಿನ್ನ ಹಸ್ತದಿಂದ ಯಾವಾಗಲೂ ನನ್ನನ್ನು ಹಿಡಿದು. ಹಲ್ಲೆಲೂಯಾ. ಅಂದ್ರೆ ಆತನು ಸಂಪೂರ್ಣವಾಗಿ ದೇವರ ಕೃಪೆಯನ್ನ ಆತುಕೊಳ್ತಾ ಇದ್ದಾನೆ. ದೇವರ ಆಶ್ರಯದಲ್ಲಿ ಆತನು ಇರ್ಲಿಕ್ಕೆ ಬಯಸ್ತಾ ಇದ್ದಾನೆ. ದೇವರೇ, ನೀನು ನನಗೆ ಎಷ್ಟು ಸಂತೋಷ ಕೊಟ್ರು ನಿನ್ನ ಸಮ್ಮುಖದಲ್ಲೇ ನಾನು ಇರ್ತೇನೆ. ನೀನು ನನಗೆ ಎಂತಹ ಪ್ರಾಂತ್ಯವನ್ನು ವಿಸ್ತರಿಸಿ ಕೊಟ್ಟಾಗಿ ಸಹಿತವಾಗಿ ನಿನ್ನ ರಕ್ಷಣೆ ನನಗೆ ಬೇಕು. ನಾವೇನ್ ಮಾಡ್ತೇವೆ? ನಮ್ಮ ಪ್ರಾಂತ್ಯ ವಿಸ್ತರಿಸಲ್ಪಟ್ಟ ಮೇಲೆ ಇನ್ನು ದೇವ್ರಿಗೂ ನಮಗೂ ಸಂಬಂಧನೇ ಇರಲ್ಲ. ನಮಗೆ ಸಂತೋಷ ಬಂದ ಮೇಲೆ ದೇವ್ರಿಗೂ ನಮ್ಗೆ ಸಂಬಂಧನೇ ಇರಲ್ಲ. ಆದರೆ ಯಾಬೇಚನು ಹೇಳುವಂಥ ಮಾತೇನಂದ್ರೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ಮತ್ತು ನಿನ್ನ ಹಸ್ತದಲ್ಲಿ ನನ್ನನ್ನು ಕಾಪಾಡಿಸು ನಾನು. ಯಾಕೆಂದ್ರೆ ಸದಾ ದೇವರ ಹಸ್ತವೇ ನಿನಗೆ ಆಧಾರ ಅಂತ ದೇವ್ರ ವಾಕ್ಯ ಧರ್ಮೋಪದೇಶ ಖಂಡದಲ್ಲಿ ಹೇಳುತ್ತೆ. ಮತ್ತೆ ಯಾಕೆ ದೇವರ ಹಸ್ತ ಬೇಕು? ಯೋಹಾನನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೈಯೊಳಗಿಂದ ಯಾರು ನಿಮ್ಮನ್ನ ಕಸಕೊಳ್ಳರು. ಹಲ್ಲೆಲೂಯಾ. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಮತ್ತು ತಂದೆಯು ಒಂದಾಗಿದ್ದೇವೆ ಅಂತ ಹೇಳ್ತಾರೆ. ಈಗ ನಾವು ಕರ್ತನ ಹಸ್ತದಲ್ಲಿರುವುದಾದ್ರೆ ಇದು ಯೇಸು ಸ್ವಾಮಿ ಹಸ್ತ. ಯೇಸು ಸ್ವಾಮಿ ಹಸ್ತದ ಮೇಲೆ ತಂದೆಯಾದ ದೇವರ ಹಸ್ತ ಈ ರೀತಿಯಾಗಿರುವಾಗ ಇದು ಒಳಗಡೆಯಿಂದ ಯಾರಾದರೂ ಕಿತ್ಕೊಳ್ಳಿಕ್ಕೆ ಸಾಧ್ಯನಾ? ಅದು ಯಾಬೇಚನಿಗೆ ಗೊತ್ತಿತ್ತು, ಆದ್ರೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಾವೇನ್ ಮಾಡ್ತೇವೆ? ನನ್ನ ಹಸ್ತದಿಂದ ನನ್ನನ್ನು ಕಾಪಾಡ್ಕೊಳ್ತೇನೆ, ನನ್ನ ಹಸ್ತದಿಂದ ನಾನೇ ಅಭಿವೃದ್ಧಿಗೆ ಬಂದ್ಬಿಡ್ತೇನೆ, ನನ್ನ ಹಸ್ತದಿಂದ ಇತರರನ್ನ ರಕ್ಷಿಸ್ತೇನೆ. ಅದು ಯಾವುದೂ ಸಾಧ್ಯವಿಲ್ಲ. ದೇವರ ಹಸ್ತದ ಪರಿಪಾಲನೆಯಲ್ಲಿ ಇರುವಾಗ ಮಾತ್ರವೇ ದೇವರು ನಮ್ಮನ್ನ ಮೇಲೆತ್ತಲು ಸಾಧ್ಯ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಕರ್ತನ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಆಗಲ ಆತನು ನಿಮ್ಮನ್ನ ಮೇಲಕ್ಕೆ ತರುವನು. ಅಂದ್ರೆ ತ್ರಾಣವುಳ್ಳ ಹಸ್ತ ಅಂದ್ರೆ ಆತನ ಬಲವುಳ್ಳ ಹಸ್ತ. ಆತನ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡಿರ್ಬೇಕಂತೆ. ಯಾಬೇಚನು ಬರೀ ಆಶೀರ್ವಾದ ಮಾತ್ರವನ್ನು ಕೇಳ್ತಾ ಇಲ್ಲ, ಆತನು ಸದಾ ಕಾಲ ದೇವರ ರಕ್ಷಣೆಯನ್ನೇ ಆತನು ಕೇಳಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ವಾಕ್ಯ ಹೇಳುತ್ತೆ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ, ನನ್ನ ಹಸ್ತದ ನೆರಳಲ್ಲಿ ನಿಮ್ಮನ್ನ ಬಚ್ಚಿಟ್ಟಿದ್ದೇನೆ. ಹಸ್ತ ಅಂದ ತಕ್ಷಣನೇ ನಾವು ಬರೀ ಹಸ್ತನ ಅಂತಲ್ಲ, ಆತನ ಹಸ್ತ ಸಂತೈಸುವಂಥದ್ದು, ಆತನ ಹಸ್ತ ಆದರಣೆಯನ್ನು ಕೊಡುವಂಥದ್ದು, ಆತನ ಕೈ ನಮ್ಮನ್ನು ಯಾವಾಗಲೂ ಹಪ್ಪಿಕೊಂಡು ಮುನ್ನಡೆಸುವಂಥದ್ದು. ಯಾವ ಕೇಡು ನಮ್ಮನ್ನು ಮುಟ್ಟದ ಹಾಗೆ ಆತನ ಹಸ್ತದಲ್ಲಿ ನಮ್ಮನ್ನು ಮರೆ ಮಾಡುವಂಥದ್ದು. ಹಾಗಾಗಿ ಯಾಬೇಚನು ಕೇಳ್ತಾ ಇದ್ದಾನೆ, ದೇವರೇ, ನಿನ್ನ ಹಸ್ತದಿಂದ ನನ್ನನ್ನು ಯಾವಾಗಲೂ ಮರೆ ಮಾಡಿ ಯಾವ ಕೇಡು ನನ್ನನ್ನು ಉಂಟಾಗದ ಹಾಗೆ ನನ್ನನ್ನು ರಕ್ಷಿಸು. ಹಲ್ಲೆಲೂಯಾ. ಕೊನೆಯಲ್ಲಿ ಆತನ ಪ್ರಾರ್ಥನೆ ಇನ್ನೊಂದು ಮುಖ್ಯ ಅಂಶ ಅಂದ್ರೆ,
ಯಾವ ವೇದನೆಯೂ ಉಂಟಾಗದಂತೆ. ಹಲ್ಲೆಲೂಯ. ಮೊದಲನೇದಾಗಿ ನಾವು ನೋಡಿದ್ದು ಆಶೀರ್ವಾದ, ಎರಡನೇದಾಗಿ ವಿಸ್ತರಣೆ, ಮತ್ತು ಮೂರನೇದಾಗಿ ನಿನ್ನ ಹಸ್ತದಲ್ಲೇ ನನ್ನನ್ನು ಮರೆ ಮಾಡುವಂತ, ನಾಲ್ಕನೇದಾಗಿ ಆತನು ಕೇಳ್ತಾ ಇದ್ದಾನೆ ಯಾವ ವೇದನೆಯೂ ಉಂಟಾಗದಂತೆ. ಈ ವೇದನೆ ಯಾವಾಗ ಬರುತ್ತೆ ಅಂದರೆ ದೇವರ ಮಕ್ಕಳಲ್ಲಿರುವಂಥ ರಕ್ಷಣಾ ಸಂತೋಷವು ಹೊರಟು ಹೋಗಿ ಆ ಒಂದು ದುಃಖ, ಆ ಒಂದು ನೋವು ಯಾವಾಗ ಆವರಿಸಿಕೊಳ್ಳುತ್ತೆ ಅಂದರೆ ಹೆಚ್ಚಾದ ಪಾಲು ಪಾಪದ ಕಾರ್ಯದಲ್ಲಿ ಬೀಳುವಾಗ. ಅದಕ್ಕೆ ಆತನು ಹೇಳುವಂಥದ್ದು, ಅಂಥ ಪಾಪಗಳು ನನ್ನನ್ನು ಹಾಳದಿರಲಿ ದೇವರೇ. ಆ ಪಾಪ ಹಾಳುವ ನಿಮಿತ್ತವಾಗಿ ನನ್ನಲ್ಲಿ ವೇದನೆ ಉಂಟಾಗುತ್ತಲ್ಲ, ಆ ದುಃಖ ಉಂಟಾಗುತ್ತಲ್ಲ, ಆ ದಿಗಿಲು ಉಂಟಾಗುತ್ತಲ್ಲ, ಅದು ಯಾವುದು ನನ್ನನ್ನು ಆಳ್ವಿಕೆ ಮಾಡಬಾರ್ದು. ಅದರಿಂದ ನೀನೇನು ಮಾಡು, ಯಾವ ವೇದನೆ ನನ್ನನ್ನು ಆವರಿಸಿಕೊಳ್ಳದ ಹಾಗೆ ನನ್ನನ್ನು ರಕ್ಷಣೆ ಮಾಡು ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಈ ಎಲ್ಲ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡು ಯಾಬೇಚನಿಗೆ ಏನು ಹೇಳ್ತಾ ಇದ್ದಾರೆ ವಾಕ್ಯಲ್ಲಿ ನೋಡಿ, ಕೊನೆಯದಾಗಿ ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಇದೆಲ್ಲ ಪ್ರಾರ್ಥನೆಯನ್ನ ಯಾಬೇಚನು ಬೇಡಿಕೊಂಡ. ನೀನು ನನ್ನ ಆಶೀರ್ವಾದ ಮಾಡು ಸ್ವಾಮಿ, ನನ್ನನ್ನು ವಿಸ್ತರಿಸು ಸ್ವಾಮಿ, ನಿನ್ನ ಹಸ್ತದಲ್ಲಿ ನನ್ನನ್ನು ಕಾಯಿ ಸ್ವಾಮಿ, ಯಾವ ವೇದನೆ ನನಗೆ ಉಂಟಾಗದ ಹಾಗೆ ನೀನು ರಕ್ಷಣೆ ಮಾಡಿ ನಡೆಸು ಅಂತ ಕೇಳಿಕೊಂಡ. ಅದನ್ನ ಪ್ರಾರ್ಥನೆಯನ್ನ ದೇವರು ಮೆಚ್ಚಿಕೊಳ್ತಾರೆ. ಯಾಕೆ ಅಂದರೆ ಆತನಲ್ಲಿದ್ದಂಥ ನಂಬಿಕೆ. ದೇವರು ವಾಕ್ಯ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ. ಈ ನಂಬಿಕೆ ಜೀವಿತವನ್ನ ದೇವರು ತಾನೇ ನೋಡಿ ಯಾಬೇಚನ ಪ್ರಾರ್ಥನೆಯನ್ನು ಕೇಳಿದ್ರು. ಆತನ ಪ್ರಾರ್ಥನೆಗೆ ಸದುತ್ತರ ಸಿಕ್ತು. ಅದರಿಂದ ಆತನೇನಾದ, ಅಣ್ಣ ತಮ್ಮಂದಿರಲ್ಲಿ ಘನವಂತನಾದ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಾವು ಘನವಂತರಾಗಿ ಜೀವಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ದೇವರ ಹತ್ರ ಬೇಡ್ಕೊಳ್ತಾ ಇದ್ದೀವ. ಈ 4 ಪಾಯಿಂಟ್ಗಳಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರೆ, ನೀನನ್ನು ವಿಸ್ತರಿಸು, ನೀನನ್ನು ಆಶೀರ್ವದಿಸು, ನೀನನ್ನು ವಿಸ್ತರಿಸು, ನೀನು ಆಶೀರ್ವದಿಸು, ಅದಷ್ಟೇ. ಆದ್ರೆ ಆಶೀರ್ವಾದ ಯಾವುದು ಅದು ಮಾತ್ರ ನಾವು ಕೇಳ್ಕೊಳ್ತಾ ಇಲ್ಲ. ಆಶೀರ್ವಾದ ಅಂದರೆ ಲೌಕಿಕ ಸಂಪತ್ತಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಾಜರುಗಳು ಅರಮನೆಗಳನ್ನ ಕಟ್ಟಿದರು, ಅರಮನೆಗಳನ್ನ ಬಿಟ್ಟು ಹೊರಟು ಹೋದ್ರು. ಸೊಲೊಮೋನನು ದೊಡ್ಡ ದೊಡ್ಡ ತೋಟಗಳನ್ನ, ಅರಮನೆಗಳನ್ನ, ದೇವಾಲಯವನ್ನ ಎಲ್ಲವನ್ನೂ ಕಟ್ಟಿದನು. ಆದರೆ ಆತನು ಸಾಯುವಂಥ ಸ್ಥಿತಿಯಲ್ಲಿ ಭ್ರಷ್ಟನಾಗಿ ಆ ರಕ್ಷಣೆಯ ಮಹಿಮೆಯ ಸಂತೋಷವನ್ನ ಆತನು ಕಳೆದುಕೊಂಡವನಾಗಿ ಸತ್ತು ಹೋದನು. ಈಗ ಮೈಸೂರಲ್ಲಿ ಅರಮನೆ ಇಲ್ವಾ? ಅದನ್ನು ಕಟ್ಟಿದಂಥ ರಾಜರುಗಳು ಎಷ್ಟು ಪ್ರಸಿದ್ಧ, ಆದರೆ ಅವರ ಆತ್ಮ ನರಕದಲ್ಲಿ ಹೋಗಿ ಬಿದ್ದಿರುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಹಾಗಾದ್ರೆ ಸಂತೋಷ ಅಂತ ಅಂದರೆ ಅದು ಲೌಕಿಕವಾಗಿ ಸಿಗುವಂಥ ಸಂಪತ್ತಿನ ವಿಷಯದಲ್ಲಿ ಸಂತೋಷ ಅಲ್ಲ. ಅವರೆಲ್ಲ ನೋಡ್ಲಿಕ್ಕೆ ಮಾತ್ರ ಆ ನೀರಿನ ಮೇಲಿನ ಗುಳ್ಳೆಯಂತೆ ಆ ಸಂತೋಷದ ಕ್ಷಣಗಳು ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ಆದರೆ ಸದಾಕಾಲ ಬಂಡಿಯಾಗಿ ಸ್ಥಿರವಾಗಿ ದೀರ್ಘ ಶಾಂತಿ ಸಮಾಧಾನ ಕರ್ತನಿಂದ ಮಾತ್ರವೇ ಒದಗುವಂಥದ್ದು. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವುದಾದರೆ, ಕರ್ತನೊಟ್ಟಿಗೆ ಇಜ್ಜೋಡಾಗಿ ನಾವು ಜೀವಿಸುವುದನ್ನು ಯಾವಾಗಲೂ ಅಭ್ಯಾಸ ಮಾಡುವುದಾದರೆ, ದೇವರು ನಮ್ಮೊಬ್ಬೊಬ್ಬರನ್ನು ಸಹ ಘನವಂತರಾಗಿ ಮಾಡಲು ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಯಾರಿಗೆ ಘನವಂತಿಕೆ ಬರುತ್ತೆ? ದೇವರೊಟ್ಟಿಗೆ ಇಜ್ಜೋಡಾಗಿ ಜೀವಿಸುವಾಗ. ಆವಾಗ ದೇವರು ಹೇಳ್ತಾರೆ, ನಾನು ನಿನ್ನ ಹೆಸರನ್ನ ದೊಡ್ಡದು ಮಾಡುವೆನು. ಯಾರು ದೊಡ್ಡದು ಮಾಡಬೇಕು? ದೇವರು ದೊಡ್ಡದು ಮಾಡಬೇಕು. ನೀವು ವಾಕ್ಯ ನೋಡ್ರಿ, ಯೆಹೋಶುವ 4:14. ಯೆಹೋಶುವನ ಗ್ರಂಥ 4ನೇ ಅಧ್ಯಾಯ 14ನೇ ವಚನ. ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆಯೇ ಇವನಲ್ಲಿಯೂ ಇವನು ಜೀವದಿಂದ ಕಾಲವೆಲ್ಲ ಭಯಭಕ್ತಿಯುಳ್ಳವರಾಗಿದ್ದರು. ಹಲ್ಲೆಲೂಯ. ನಾವೇನ್ ಮಾಡ್ತೀವಿ? ನಮ್ಮ ಹೆಸರನ್ನ ದೊಡ್ಡದು ಮಾಡ್ಕೊಳ್ಳಿಕ್ಕೆ ನಾವು ಬಯಸ್ತಾ ಇರ್ತೀವಿ. ನಮಗ್ ನಾವೇ ಉನ್ನತವಾಗಿ ಬರ್ಬೇಕು ಅಂತೇಳಿ ಬಹಳ ಪ್ರಯಾಸವನ್ನ ಪಡ್ತೇವೆ. ಆದ್ರೆ ದೇವರ ಅನುಗ್ರಹ ಇಲ್ಲ ಅಂತ ಅಂದ್ರೆ ನಿಂತ ಕಡೆನೆ ಓಡಿ ಸುಸ್ತಾಗಿರ್ತೇವೆ. ಆದ್ರೆ ದೇವರ ಆಶೀರ್ವಾದ ನಮ್ಮ ಮೇಲೆ ಬರುವುದಾದ್ರೆ ನಾವು ನಿಂತಿದ್ರು ಸಹಿತವಾಗಿ ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗಿರ್ತಾರೆ. ಹಾಗಾದ್ರೆ ದೇವರ ಅನನ್ಯತೆಯಲ್ಲಿ ಜೀವಿಸುವಂತ ವ್ಯಕ್ತಿಯನ್ನ ದೇವ್ರು ಹೇಗ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಯೋರ್ದಾನ್ ನದಿ ದಾಟಿ ಇಸ್ರಾಯೇಲರು ಬಂದಿದ್ದಾರೆ. ಯೆಹೋಶುವನಿಗೆ ದೇವರ ಒಂದು ಪ್ರಕಟಣೆ ಉಂಟಾಗಿತ್ತು. ಅದರ ಪ್ರಕಾರವಾಗಿ ಇಸ್ರಾಯೇಲ್ಯರನ್ನ ನಡೆಸಿಕೊಂಡು ಬಂದನು. ಈಗ ಅಲ್ಲಿ ವಾಕ್ಯ ಹೇಳೋದೇನೆಂದ್ರೆ, ಆ ದಿವಸ ಯೆಹೋವನು ಯೆಹೋಶುವನನ್ನು ಇಸ್ರಾಯೇಲ್ಯರೆಲ್ಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ. ಹಲ್ಲೆಲೂಯ. ಯಾಬೇಚನು ದೇವರ ಬಳಿ ಬೇಡಿಕೊಂಡನು, ಆತನು ಘನವಂತನಾದನು. ಆದರೆ ಯೆಹೋಶುವನು ದೇವರ ಚಿತ್ತವನ್ನು ನೆರವೇರಿಸ್ತಾ ಹೋದ. ಆದರೆ ಯೆಹೋಶುವನನ್ನ ದೇವರೇ
ಆತನನ್ನ ಘನಪಡಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನೀವು ದೇವರ ಚಿತ್ತಾನುಸಾರ ನಾನು ಜೀವಿಸ್ತಾ ಇದ್ದೇನೆ ಅನ್ನೋದಾದ್ರೆ ನಿಮ್ಮ ಘನತೆ, ಗೌರವ, ಮಾನ, ಮಹಿಮೆ ಅವೆಲ್ಲವೂ ನಿಮ್ಮನ್ನ ಹಿಂಬಾಲಿಸಿ ಬರುವಂಥದ್ದಾಗಿದೆ. ಇಲ್ಲಾದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಇದ್ದು ನೀವು ಪ್ರಾರ್ಥನೆಯನ್ನ ಮಾಡಿ ಆ ಘನವಂತಿಕೆಯನ್ನ ದೇವರೇ ನಿಮಗೆ ದಯಪಾಲಿಸುವವರಾಗಿದ್ದಾರೆ. ಇದೆರಡನ್ನೂ ಮಾಡದೆ ನನ್ನ ಸ್ವಂತ ಜ್ಞಾನ, ನನ್ನ ಸ್ವಂತ ಬಲದಿಂದ ಲೋಕಾನುಸಾರವಾಗಿ ನಾನು ಹೋಗ್ತೇನೆ ಎನ್ನುವುದಾದ್ರೆ ಹೌದು, ಸೈತಾನನು ಸಹ ಸಂತೋಷವನ್ನು ಕೊಡ್ತಾನೆ. ಅದು ಭ್ರಮೆಯ ಸಂತೋಷವಾಗಿದೆ. ಯಾಕೆಂದ್ರೆ ಆತನೇ ಸಂತೋಷವಾಗಿರುವಂತ ವ್ಯಕ್ತಿಯಾಗಿದ್ದಾನ, ಆತನು ಸಮಾಧಾನವುಳ್ಳ ಮನುಷ್ಯನಾಗಿದ್ದಾನ, ಆತನಿಗೆ ಸಮಾಧಾನವಿಲ್ಲ. ಹಲ್ಲೆಲೂಯ. ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಅಗಲವಾಗಿ ಬಾಯಿ ತೆರೆದುಕೊಂಡು ಕಾದು ಕುಳಿತಿರುವಂತ ಸಮಯದಲ್ಲಿ ನಾವು ಸೈತಾನನಿಗೆ ಗುಲಾಮರಾದ್ರೆ ನಮಗೆ ಸಮಾಧಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆತನಲ್ಲಿ ಗಲಿಬಿಲಿ, ಕಳವಳ ಕೂಡಿದ್ದಾಗಿರುತ್ತೆ. ಅದೇ ಕಳವಳ, ಗಲಿಬಿಲಿ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿರುತ್ತೆ. ಹಲ್ಲೆಲೂಯ. ಒಂದು ಬಾರಿ ನಾವು ಪಾಂಡವಪುರ ಶಿಕಾರಿಪುರದಲ್ಲಿ ನಾನು ಸೇವೆ ಮಾಡ್ತಾ ಇದ್ದಂಥ ಸಮಯ ಅದು. ಆ ಸೇವೆ ಮಾಡಿ ಅಲ್ಲಿ ಒಂದು ಗಂಗೋತ್ರಿ ಅಂತ ಒಬ್ಬರು ಸಿಸ್ಟರ್ ಇದ್ರು. ಅವರು ಅವ್ರ ತಾಯಿಗೆ ಸೇರಿದ್ದು ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಅವ್ರು ಹೇಳಿದ್ರು ತುಂಬ ಜನ ಸೇರಿ ಬರ್ತಾ ಇದ್ರು ಗಂಗೋತ್ರಿ ಅನ್ನೋರ ಸಿಸ್ಟರ್ ಮನೇಲಿ. ಆ ಸೇರಿ ಬಂದಾಗ ತುಂಬ ಜನ ಸೇರಿ ಬರ್ತಾ ಇದ್ರಿಂದ ಎಲ್ಲರೂ ಏನು ಹೇಳಿದ್ರು, ನಮ್ಮೂರಲ್ಲಿ ಒಂದು ಚರ್ಚನ್ನ ಕಟ್ಟಿ ನಾವೆಲ್ಲ ಸಿಟಿಗೆಲ್ಲ ಬರೋಕ್ಕಾಗಲ್ಲ, ನಾವಿಲ್ಲೇ ಆರಾಧನೆಗೆ ಸೇರಿ ಬರೋಣ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಮತ್ತು ಇನ್ನೊಬ್ಬರು ಸೇವಕರು, ಅಸಿಸ್ಟೆಂಟ್ ಪಾಸ್ಟ್ರು, ನಾವೆಲ್ಲ ಸೇರಿ ಪಾಸ್ಟರ್ ಹತ್ರ ಮಾತಾಡಿ ನಾವು ಶಿಕಾರಿಪುರದಲ್ಲಿ ಚರ್ಚನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದ್ವಿ. ಅಂದರೆ ಗರಿಯಿಂದ ಶೆಡ್ಡನ್ನು ಹಾಕುವಂಥದ್ದು. ಅದು ಸುಮಾರು ಒಂದು 30-40 ಏನೋ ಇರ್ಬೇಕು ಅನ್ಸುತ್ತೆ. ದೊಡ್ಡ ಸೈಟನ್ನು ಕೊಟ್ಟಿದ್ರು. ಎಲ್ಲ ಶೆಡ್ ಎಲ್ಲ ಹಾಕಿದ್ವಿ. ಪಾಸ್ಟರ್ ಎಲ್ಲ ಬಂದರು, ಚರ್ಚ್ ಓಪನಿಂಗ್ ಎಲ್ಲ ಆಯಿತು. ಅವರೆಲ್ಲ ಹಕ್ಕಿ ಪಿಕ್ಕಿ ಜನಾಂಗದವರು. ಅವ್ರ ನಡುವೆ ಸುಮಾರು 1-1.5 ವರ್ಷಗಳ ಕಾಲ ದೇವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಆ ಸಮಯದಲ್ಲಿ ಆ ಜಾಗವನ್ನು ಕೊಟ್ಟಿದ್ರಲ್ಲ, ಅವರು ಈ ಜಾಗ ನಮ್ಮದು ಅಂತ ಹೇಳಿ ರಾತ್ರಿ ಹೊತ್ತು ಏನು ಮಾಡೋದು, ಆಲಯದ ಬೀಗವನ್ನು ತೆಗೆದ್ಬಿಟ್ಟು ಅಲ್ಲಿ ಡ್ರಿಂಕ್ಸ್ ಮಾಡೋಂಥದ್ದು, ಇಸ್ಪೀಟ್ ಆಡುವಂಥದ್ದು. ಏಕೆಂದರೆ ಅವರೆಲ್ಲ ಅವ್ರದ್ದೇ ಆದಂಥ ಲೋಕದಲ್ಲಿ ಭಾಳ ಜ್ಞಾನಿಗಳು. ಆದರೆ ಲೌಕಿಕವಾಗಿ ಬಂದರೆ ಅವ್ರಿಗೇನು ಗೊತ್ತಿಲ್ಲ. ನಾನು ಇವ್ರಿಗೆ ಎಂಥ ಒಂದು ಪ್ರಳಯಾಂತ ಜ್ಞಾನ ಆಯ್ತಪ್ಪ ದೇವ್ರೆ ಅಂತ. ಅವ್ರನ್ನೆಲ್ಲ ದೇವರ ಕಡೆಗೆ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಅವ್ರು ಹೇಗೆ ಅಂತಂದರೆ 15 ದಿನ ಆದರೂ ಸ್ನಾನ ಮಾಡಲ್ಲ, ಆಯಿತಾ. ಎಲ್ಲ ನಾವು ಆರಾಧನೆಗೆ ಹೋಗ್ಬೇಕು ಅಂದಾಗ ಎಲ್ಲ ರಸ್ತೆ, ಅವ್ರದ್ದೇ ಏರಿಯಾ ಅಲ್ವಾ, ರಸ್ತೆಗಳಲ್ಲೇ ಮಲಗಿರ್ತಿದ್ರು. ಮಲಗಿದಾಗ ಸಿಸ್ಟ್ರು ಬಂದರು ಅನ್ಕೊಂಡಿರ್ತಾನೆ. ಎಲ್ಲ ಬಂದು ಶೆಡ್ ಒಳಗಡೆ ಸೇರಿಬಿಡೋದು. ಮುಖ ತೊಳಿತಾ ಇರಲಿಲ್ಲ, ತಲೆ ಬಾಚ್ತಾ ಇರಲಿಲ್ಲ. ಸರಿ ಎಲ್ಲ ಆದಮೇಲೆ ಪ್ರೇಯರ್ ಮಾಡಬೇಕಲ್ಲ, ಪ್ರೇಯರ್ಗೋಸ್ಕರ ಬರೋದು. ಅಪ್ಪ ಅವ್ರು ಮಾತಾಡಿದ್ರೆ ನನಗೆ ಕರಳೆಲ್ಲ ಕಲಸಿ ಈಚೆ ಬಂದ್ಬಿಡೋದು. ಅಷ್ಟು ಯಾಕೆಂದರೆ ಅವರೆಲ್ಲ ಕಾಡು ಪ್ರಾಣಿಗಳನ್ನ ತಿಂತಾಯಿದ್ರು. ನವಿಲಂತೆ, ಮೊಲ ಅಂತೆ, ಕೇರೆ ಹಾವಂತೆ, ಹಂದಿ ಅಂತೆ, ಪ್ರತಿಯೊಂದು ಜೀವರಾಶಿಗಳನ್ನ ಅವರು ತಿಂತಾಯಿದ್ರು. ಹಾಗಾಗಿ ಆಮೇಲೆ ಅವರಿಗೆ ಮತ್ತೆ ಮೋಟಿವೇಶನ್, ಇಲ್ಲ ನೀವು ಆರಾಧನೆ ಅಂದರೆ ನೀವು ಸ್ನಾನ ಮಾಡಿಕೊಂಡು ಶುಚಿ ಬಟ್ಟೆಗಳನ್ನ ಹಾಕ್ಕೊಂಡು ನೀವು ಆರಾಧನೆಗೆ ಸಿದ್ಧ ಆಗಬೇಕು ಅಂತ. ಸರಿ ಹಾಗೆಲ್ಲ ಹೇಳಿದ್ವಿ. ಸರಿ ಪಾಸ್ಟ್ ಏನು ಮಾಡಿದ್ರು, ಒಂದು ನಿಮಿಷ, ಸಭೆಯವ್ರ ಹತ್ರ ಎಲ್ಲ ಮಾತಾಡಿ ಅವರಿಗೆಲ್ಲ ಪೇಸ್ಟು, ಬ್ರಷು, ಮೈ ಸೋಪು ಇದನ್ನೆಲ್ಲ ಕೊಡಿಸ್ಕೊಟ್ಮೇಲೆ ಸರಿ ನೆಕ್ಸ್ಟ್ ವೀಕ್ ಹೋಗ್ತೀವಿ, ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಅದನ್ನು ಮಾತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ. ಹೇಗೆ ಅಂದರೆ ಫುಲ್ಲು ಲಿಪ್ಟಿಕ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನನಗೆ ಹೋಗಿ ಫುಲ್ಲು ಶಾಕು. ನಾನು ಏನು ಹೇಳಿದ್ದೆ ಅಂದರೆ, ನೀವು ಹೇಗೆ ರೆಡಿಯಾಗಿ ಬರಬೇಕಂದ್ರೆ ಮದುವೆಗೆ ರೆಡಿಯಾಗಿ ಹೋಗ್ತಿರಲ್ಲ ಹಾಗೆ ಬರಬೇಕು ದೇವ್ರ ಸಮ್ಮುಖದಲ್ಲಿ ಅಂತ. ಅವರು ಕರೆಕ್ಟಾಗಿ ರೆಡಿಯಾಗಿ ಬಂದಿದ್ದಾರೆ. ಆವಾಗ ನಾನು ಮತ್ತೆ ಅವ್ರಿಗೆ ಹೇಳ್ಬೇಕಾಯ್ತು, ಇಲ್ಲ ದೇವ್ರ ಸಮ್ಮುಖ ಅಂದರೆ ಮೇಕಪ್ ಎಲ್ಲ ಇರಬಾರ್ದು, ದೇವರಿಗೆ ನಮ್ಮ ಹೃದಯವೇ ನಿಜವಾಗ್ಲೂ ಆಲಯ, ಆ ಥರ ಎಲ್ಲ ಹೇಳಿದ್ರು. ಸರಿ ಎಲ್ಲ ಪ್ರೇಯರ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಗಂಗೋತ್ರಿ ಅವರಮ್ಮ ಶೀಲಾವತಿ ಅಂತ ಹೇಳಿ ಅವರೆಲ್ಲ ವ್ಯಾಪಾರ ಕಾರ್ಯಗಳನ್ನ ಮುಗಿಸ್ಕೊಂಡು ಬಂದರು. ಆಕೆ ತುಂಬ ಬಜಾರಿ ಹೆಂಗಸು, ಆಯಿತಾ. ಅವ್ರು ಬಂದಮೇಲೆ ಏನಾಯಿತು, ಈ ಒಂದು ವಿಚಾರದಲ್ಲಿ, ಈ ಸಡ್ಡನ ವಿಚಾರದಲ್ಲಿ ಅಧಿಕಾರ ಅವ್ರಿಗೆ ಹೋಯ್ತು. ಅಧಿಕಾರ ಅವ್ರಿಗೆ ಹೋದ್ಮೇಲೆ ಅದೇ ನಾನು ಆಗಲೇ ಹೇಳಿದ್ನಲ್ಲ, ಡ್ರಿಂಕ್ಸ್ ಮಾಡೋದು, ಇಸ್ಪೀಟ್ ಆಡೋಂಥದ್ದು ಇದೆಯಲ್ಲ. ಅಲ್ಲಿ ಇನ್ನೊಂದು ಹುಡುಗಿ ಇತ್ತು. ಆ ಹುಡುಗಿ ಹೆಸರು ಅದೇನೋ ಮರ್ತೋಗ್ಬಿಟ್ಟಿದೆ. ಆ ಹುಡುಗಿ ನಾ ಹೋದ ತಕ್ಷಣನೇ ಹೇಳ್ತಾ ಇತ್ತು, ಸಿಸ್ಟರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಶೀಲಾವತಿಯವರು, ಈಗ ನಾವು ಚರ್ಚ್ ಕ್ಲೀನ್ ಮಾಡೋಕ್ಕೆ ಹೋದ್ರೂ ಬೀಗ ಕೊಡಲ್ಲ, ಹಾಗೆ ಹೀಗೆ ಅಂತ. ಸರಿ ಆಕೆ ಹೇಳಿದ್ಮೇಲೆ ನಾನು 2-3 ವಾರ ಅದನ್ನು ಅಬ್ಸರ್ವ್ ಮಾಡಿದೆ. ಅದು ಹಾಗೇನೇ ಇರ್ತಾಯಿತ್ತು. ಸರಿ ಅಂತ ಹೇಳಿ ನಾನು ಏನು ಮಾಡಿದೆ, ಇನ್ನು ಮುಂದೆ ತನುಜನ ಏನೋ ಹೆಸರು ಅದ್ರದ್ದು,
ನಾನು ಹೇಳಿದಾಗ ಇನ್ಮೇಲೆ ಗಂಗೋತ್ರಿ ಕೀ ನಿಮ್ಮ ಹತ್ರ ಇರೋದು ಬೇಡ, ಅವಳ ಹತ್ರ ಕೊಡ್ರಿ, ಚರ್ಚ್ ಎಲ್ಲ ಕ್ಲೀನಾಗಿರಬೇಕು, ಮತ್ತು ನೀವು ಕುತ್ಕೊಂಡು ಪ್ರೇಯರ್ ಮಾಡಬೇಕೆ ಹೊರತು ಜಾಗ ನಿಮ್ದಾದರೂ ಇಲ್ಲಿ 16 ಜನದ ಕಾಣಿಕೆಯಿಂದ ಇಲ್ಲಿ ಶೆಡ್ ಹಾಕಿರೋಂಥದ್ದು. ನಾವು ಸೇವೆಗೋಸ್ಕರ ಅಷ್ಟು ದೂರದಿಂದ ಬಂದಿರ್ತೀವಿ. ಇಲ್ಲಿ ನೋಡಿದ್ರೆ ಈ ಥರ ಎಲ್ಲ ಅಸಹ್ಯವಾಗಿ ನೀವು ನಡೆಸೋದಾದರೆ ಅದು ದೇವ್ರ ಚಿತ್ತಕ್ಕೆ ವಿರುದ್ಧ ಅಂತ ಹೇಳಿ ಕೀ ಹೀಸಿ ಹುಡುಗಿ ಹತ್ರ ಕೊಟ್ವಿ. ಅಷ್ಟೇ ಮುಗೀತು, ಆಯಿತಾ. ನೆಕ್ಸ್ಟ್ ವೀಕು ನಾವು ಹೋಗಿದ್ದೀವಿ. ಅವತ್ತು ಅಷ್ಟು ದಿನದಿಂದ ಬರೆದಂಥ ನಮ್ಮ ಮನೆಯವರು ನನ್ನ ಜೊತೆ ಅವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿದ್ರು. ಉಪವಾಸ ಪ್ರಾರ್ಥನೆಗೆ ಬರೋಷ್ರೊಳಗಡೆ ಅಲ್ಲಿ ಸೀನ್ ಹೇಗಾಗಿದೆ ಅಂತಂದರೆ, ಇವತ್ತು ಸಿಸ್ಟ್ರು ಬರಲಿ, ಅವ್ರ ಹತ್ರ ನಾವೇನು ಮಾಡಬೇಕು, ಜಗಳ ಮಾಡಬೇಕು. ನಮ್ಮದು ಜಾಗ, ನಮ್ಮ ಜಾಗದಲ್ಲಿ ಶೆಡ್ ನಾವು ಹಾಕಿಸ್ಕೊಟ್ಟಿರೋದು, ಕೀ ಇಸಿ ಹೇಗೆ ಹುಡುಗಿ ಹತ್ರ ಕೊಟ್ಟಿದ್ದಾರೆ ಅಂಥೇಳಿ ಶೀಲಾವತಿಯವರು ದೊಡ್ಡ ಜಗಳ ಮಾಡಲಿಕ್ಕೆ ಕಾಯ್ಕೊಂಡಿದ್ದಾರೆ. ಹೋದ ತಕ್ಷಣನೇ ಇಂಡೈರೆಕ್ಟಾಗಿ ಬೈಯೋಕ್ಕೆ ಶುರು ಮಾಡ್ಕೊಂಡಿದ್ರು. ಅಷ್ಟರೊಳಗಡೆ ನಂಗೆ ಫೋನಲ್ಲಿ ಸುದ್ದಿ ಬಂದಿತ್ತು. ನಾನೇನು ಮಾತಾಡಲಿಲ್ಲ. ಸರಿ ಆಯಿತು, ಉಪವಾಸ ಪ್ರಾರ್ಥನೆ ಎಲ್ಲ ಮಾಡಿ ಆಯಿತು. ಮಾಡಾದಮೇಲೆ ಕೆಲವರೆಲ್ಲ ಬಂದೇನು ಮಾಡಿದ್ರು, ಪ್ರೇಯರ್ ಮಾಡಿಸ್ಕೊಳಕ್ಕೆ ಇದ್ದರು. ಸುಮಾರು ಒಂದು 20-30 ಜನ ಸೇರಿದರು. ಅದು ಸುಮಾರು ಒಂದು 6-7 ಬೀದಿ ಇದೆ, ಉದ್ದ ಬೀದಿ. ಎಲ್ಲರೂ ಸಹಿತವಾಗಿ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ಲ. ಯಾಕೆಂದರೆ ಅವ್ರು ಎಲ್ಲಿ ವ್ಯಾಪಾರಕ್ಕೆ ಹೋಗ್ತಾರೋ, ನಾನು ಅದೇ ಹೇಳ್ತಾ ಇದ್ದೆ, ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಇರೋ ಎಲ್ಲ ಪಾಸ್ಟ್ರುಗಳು ಅವ್ರಿಗೆ ಗೊತ್ತು. ಈ ಪಾಸ್ಟ್ರು ನಮ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಆ ಥರ ವ್ಯಕ್ತಿಗಳವರಿಲ್ಲ. ಸರಿ ಅಂಥೇಳಿ ಎಲ್ಲ ಪ್ರೇಯರ್ ಎಲ್ಲ ಆಯಿತು. ಪ್ರೇಯರ್ ಎಲ್ಲ ಆದಮೇಲೆ ಒಂದು 2-3 ಜನ ಬಂದರು ಪ್ರೇಯರ್ ಮಾಡಿಸ್ಕೊಳ್ಳೋಕ್ಕೆ. ಸರಿ, ನಾನು ಪ್ರೇಯರ್ ಮಾಡ್ತಾಯಿದ್ದೆ, ಮಾಮೂಲಿ ಪ್ರೇಯರ್ ಮಾಡ್ತಾಯಿದ್ದೆ. 3 ಜನ ಆಯಿತು. 4ನೇವ್ರ ತಲೆ ಮೇಲೆ ಹಿಂಗೆ ಕೈ ಇಡ್ತಾ ಇದ್ದೀನಿ, ಬಿದ್ದೋದ್ರು. 5ನೇವ್ರು ಬಂದರು. ಹಿಂಗೆ ಬರ್ತಾ ಇದ್ದಂಗೆ ನಾನು ಇಲ್ಲಿ ನಿಂತು ಪ್ರೇಯರ್ ಮಾಡ್ತಾ ಇದ್ದೀನಿ ಅಂದರೆ ಅವರ ಬಾಗ್ಲವರೆಗೂ ತೂರ್ಕೊಂಡು ಹೋಗಿಬಿಡೋರು. ಅವತ್ತು ನನಗೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಏನು, ನಾನು ಅವ್ರು ಬೀಳೋದು ನೋಡಿ ನನಗೆ ನಗು ಬರ್ತಾ ಇದೆ. ತೂರ್ಕೊಂಡು ಹೋಗಿ ಬೀಳ್ತಾ ಇದ್ದಾರೆ, ಒದ್ದಾಡೋಗ್ತಾ ಇದ್ದಾರೆ. ದೇವರು ಆ ಮಟ್ಟಿಗೆ. ಆಮೇಲೆ ಏನಾಯಿತು, ಅಲ್ಲಿ ಬೀದಿಲಿರೋಂಥ ಜನಗಳು ಸುಮಾರು ಜನ ಸೇರಿ ಬಂದರು. ಫಸ್ಟು ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ರಲ್ಲ ಅವರೆಲ್ಲ ಬಂದರು. ಕೊನೆಯಲ್ಲಿ ಶೀಲಾವತಿನೂ ಬಂದು ಸಿಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂತ. ಹಲ್ಲೆಲೂಯಾ. ನಾನು ನೆನೆಸ್ಕೊಳ್ತೀನಿ, ಆ ದಿನ ದೇವರು ಮಾಡಿದಂಥ ಕಾರ್ಯ ಇದೆಯಲ್ಲ, ಅದು ಇನ್ನಾದರೂ ನನ್ನ ಜೀವಿತದಲ್ಲಿ ನಡೆದಿಲ್ಲ. ಬರೋಂಥ ಪ್ರತಿಯೊಬ್ಬರು ದೇವರ ಮಹಿಮೆ ಪ್ರಸನ್ನತೆ ಮುಂದೆ ನಿಲ್ಲಕ್ಕಾಗ್ದೇ ತೂರ್ಕೊಂಡು ಹೋಗಿ ಹೆಂಗೆ ಒದ್ದಾಡೋರಂದರೆ, ನೀವೆಲ್ಲ ದೊಡ್ಡ ಸೇವಕರುಗಳ ವಿಷಯದಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ನೋಡಿದಿರೋ ಆ ಸಾಕ್ಷಿ ಆ ದಿನ ನೆರವೇರಿಸಲ್ಪಟ್ಟಿತ್ತು. ಆಮೇಲೆ ನನಗೆ ಗೊತ್ತಾಯಿತು, ಅವರು ನನಗೇನು ಮಾಡ್ಬೇಕು ಅಂದ್ಕೊಂಡಿದ್ರು, ಕೇಡನ್ನು ಮಾಡಬೇಕು ಅಂದ್ಕೊಂಡಿದ್ರು, ನನ್ನನ್ನು ಅವಮಾನ ಪಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ದೇವರು ಆ ದಿನ ಅವರ ಮುಂದೆ ನನ್ನನ್ನು ಘನಪಡಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನೀವು ಸಹಿತವಾಗಿ ದೇವರ ಚಿತ್ತಕ್ಕೆ, ಇದು ಬರೀ ಒಂದು ಸಾಕ್ಷಿ ಅಷ್ಟೇ, ಅನೇಕ ಸಾಕ್ಷಿ ವಿಷಯದಲ್ಲಿ ನಾನು ನೋಡೋದಾದರೆ ದೇವರು ನನ್ನನ್ನು ಎಲ್ಲೂ ಬಿಟ್ಟುಕೊಡಲಿಲ್ಲ, ಎಲ್ಲೆಲ್ಲೂ ಅವಮಾನಕ್ಕೆ ನನ್ನನ್ನು ಒಳಪಡಿಸಲಿಲ್ಲ. ಆತನ ಮಹಿಮೆ ನಿಮಿತ್ತ ನನ್ನನ್ನು ಘನಪಡಿಸ್ಕೊಂಡೇ ಬಂದಿದ್ದಾರೆ. ಹಾಗಾದರೆ ಯಾಬೇಚನ ಮಾತ್ರ ಘನಪಡಿಸ್ಲಿಕ್ಕೆ ದೇವರಿಗೆ ಮನಸ್ಸಿಲ್ಲ, ಯೆಹೋಶುವನ್ನ ಮಾತ್ರ ಘನಪಡಿಸ್ಲಿಕ್ಕೆ ಮನಸ್ಸಿಲ್ಲ, ನಿಮ್ಮೊಬ್ಬೊಬ್ಬರನ್ನು ಸಹಿತವಾಗಿ ದೇವರು ಘನಪಡಿಸ್ಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ದೇವರು ನಿಮ್ಮನ್ನು ಘನಪಡಿಸ್ಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಅನ್ನೋದಾದರೆ ನಿಮ್ಮ ಪ್ರಾರ್ಥನೆ ಸಂಪೂರ್ಣವಾಗಿ ಆತನನ್ನೇ ನಂಬಿಕೊಂಡು ಆತನನ್ನೇ ನಿರೀಕ್ಷಿಸುವಂಥ ಪ್ರಾರ್ಥನೆಯಾಗಿರಬೇಕು. ನಾವೇನು ಮಾಡ್ತೇವೆ, ಸ್ವಲ್ಪ ಕಾಲ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ದೇವಸ್ಥಾನಗಳಿಗೆ ಹೋದಾಗ ಏನು ಮಾಡಿರ್ತಾರೆ, ಪ್ರಸಾದಕ್ಕೋಸ್ಕರ ಕಾಯ್ಕೊಂಡಿರ್ತಾರೆ. ಪ್ರಸಾದ ಎಷ್ಟು ಕೊಡ್ತಾರೆ, ಇಷ್ಟೇ ತಾನೇ ಕೊಡೋದು. ಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಪ್ರಸಾದ ಇಸ್ಕೊಂಡವರು ಓಡಿ ಹೋಗ್ತಾರೆ. ಮತ್ತೆ ಹಸಿವೆ ಆಗಲ್ವಾ? ಆದರೆ ದೇವರ ಸಮ್ಮುಖದಲ್ಲಿ ನೀವು ಕಾದಿರುವುದಾದರೆ, ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದ ಹಸಿದಾವು, ಆದರೆ ತನ್ನ ಸನ್ನಿಧಾನದಲ್ಲಿ ಕಾದುಕೊಂಡಿರುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಕರ್ತನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಒಂದು ಅದ್ಭುತ ಸಿಕ್ಕ ತಕ್ಷಣ ಓಡೋಗ್ಬಿಡೋದಲ್ಲ, ಒಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕ ತಕ್ಷಣ ಓಡೋಗ್ಬಿಡೋದಲ್ಲ, ನಿಮ್ಮ ಜೀವಿತದಲ್ಲಿ ಏನೋ ಕಾರ್ಯ ಆಯಿತು ಅಂತ ತಕ್ಷಣ ಹಿಗ್ಬಿಡುವಂಥದ್ದಲ್ಲ. ಎಲ್ಲ ಸಮಯದಲ್ಲೂ ನೀವು ಕರ್ತನಿಗೆ, ಆತನ ಕೃಪೆಗೆ ಪಾತ್ರರಾಗಿ ಜೀವಿಸೋದಾದರೆ ಆತನು ನಿಮ್ಮ ಹೆಸರನ್ನು ದೊಡ್ಡದು ಮಾಡ್ತಾರೆ, ನಿಮ್ಮನ್ನು ಘನವಂತರಾಗಿರ್ತಾರೆ. ನಿಮ್ಮನ್ನು ನೋಡಿ ದೇವರ ಮಹಿಮೆ ಅನೇಕ ಕಡೆ ಪ್ರಸರಿಸುವಾಗಿ ನಿಮ್ಮನ್ನು ಆತನು ಉಪಯೋಗಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಎಲ್ಲ ಮಾತುಗಳನ್ನು ಆಶೀರ್ವಾದ ಮಾಡಲಿ. ನೀವು ಸಹಿತವಂತ ಘನವಂತರಾಗಿ ಇರ್ತೀರಾ? ಹಲ್ಲೆಲೂಯಾ. ನಿಮಗೆ ಡೌಟ್, ನಾವು ಘನವಂತರಾಗ್ತೀವ ಇಲ್ವಾ ಅಂತ. ಹೀನ ಸ್ಥಿತಿಯಲ್ಲಿರುವವರನ್ನ ಉನ್ನತ ಸ್ಥಿತಿಗೆ ತರುವುದು ಕರ್ತನ ಕೆಲಸ. ಹೀನ ಸ್ಥಿತಿಯಲ್ಲಿರುವವರು ಕರ್ತನ ಪಾದದಲ್ಲಿರುವುದು ನಮ್ಮ ಕೆಲಸ. ಹಲ್ಲೆಲೂಯಾ. ಮರಿಯಳು ಯೇಸು ಸ್ವಾಮಿ ಪಾದದ ಬಳಿಯಲ್ಲೇ ಇದ್ದು
ಲಾಜರನ ಏನ್ ಮಾಡ್ದ? ಬದುಕಿಕೊಂಡ. ಹಾಗಾದ್ರೆ ನೀವು ಕರ್ತನ ಪಾದದಲ್ಲಿ ಇರುವುದಾದ್ರೆ ಸತ್ತು ಹೋದ ಎಲ್ಲಾ ಆಶೀರ್ವಾದದ ಸಂಗತಿಗಳು ಮತ್ತೆ ಎದ್ದು ಹೊರಗೆ ಬಂದು ನಿಮ್ಮ ಮುಂದೆ ನಿಲ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ನನ್ನ ದೇವರ ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಜೀವಿಸುವ ರಾಜನು ಕರ್ತನಾದಂಥ ನನ್ನ ದೇವರ ಒಡೆಯನು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವೇ, ಸಮಯದಲ್ಲಿ ಅಪ್ಪ ಯಾಬೇಚನ ಪ್ರಾರ್ಥನೆ ಕರ್ತನೆಯಪ್ಪ, ನಮ್ಮೆಲ್ಲರಿಗೂ ಕರ್ತನೆಯಪ್ಪ, ಅದು ಮಾದರಿಯಾಗಿದೆಯಲ್ಲಪ್ಪ, ನಿನಗೆ ಸ್ತೋತ್ರ ಅಪ್ಪ. ಆತನು ಬಹು ವೇದನೆಯಿಂದ ಹುಟ್ಟುವಂಥ ಸಮಯದಲ್ಲೂ ಸಹಿತವಾಗಿ ಆತನ ಹೆಸರೇ ವೇದನೆ ಎಂಬುದಾಗಿ ಇರುವಂಥ ಸಮಯದಲ್ಲೂ ದೇವರೇ, ಆತನು ಆ ವೇದನೆಯ ಕಡೆಗೆ ಗಮನ ಕೊಡದೆ ರಾಜ, ಆ ವೇದನೆಯ ಕಡೆಗೆ ಕರ್ತನೆ ಚಿಂತಿಸದೆ ಕೊರಗದೆ ಕರ್ತನೆ, ಆತನ ದೃಷ್ಟಿ ನಿನ್ನ ಮೇಲೆ ಅಡಕವಾಗಿತ್ತಲ್ಲ ರಾಜ, ನಿನಗೆ ಸ್ತೋತ್ರ. ಆತನ ನಂಬಿಕೆ ನಿನ್ನ ಮೇಲೆ ಮಾತ್ರವೇ ಇತ್ತಲ್ಲ ರಾಜ, ನೀನು ನನ್ನನ್ನು ಆಶೀರ್ವದಿಸು ಎಂದು ಕರ್ತನೆಯಪ್ಪ ಆತನ ಆತ್ಮೀಕ ಸಂತೋಷವನ್ನು ಕೇಳಿಕೊಳ್ಳುತ್ತಾನಲ್ಲ ರಾಜ. ತನ್ನ ಆತ್ಮ ನಿನ್ನೊಟ್ಟಿಗೆ ಯಾವಾಗಲೂ ಸಮಾಧಾನದಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಾನಲ್ಲ ರಾಜ. ಓ ದೇವರಪ್ಪ, ನಾವು ಸಹಿತವಾಗಿ ನಮ್ಮ ಆತ್ಮ ಸದಾಕಾಲ ನಿನ್ನೊಟ್ಟಿಗೆ ಅನೋನ್ಯವಾಗಿ ಜೀವಿಸುತ್ತಾ ನೀನು ಕೊಡುವಂಥ ಪರಿಪೂರ್ಣ ಸಂತೋಷವನ್ನು ನಮ್ಮ ಆತ್ಮದಲ್ಲಿ ಹೊಂದಿಕೊಂಡು ರಾಜ, ತದನಂತರ ದೇವರೇ ನನ್ನ ಪ್ರಾಂತ್ಯವನ್ನು ವಿಸ್ತರಿಸು ಎಂದು ಹೇಳುವಾಗ ನಾವು ಜವಾಬ್ದಾರಿಯನ್ನು ಹೊತ್ತು ನಡೆಸುವುದನ್ನು ನಿರ್ವಹಿಸುವುದನ್ನು ನೋಡಿ ಅನೇಕ ಜವಾಬ್ದಾರಿಗಳನ್ನು ಕೊಟ್ಟು ಕರ್ತನೆಯಪ್ಪ ನಮ್ಮ ಎಲ್ಲೆಗಳನ್ನು ವಿಸ್ತರಿಸುವ ಆತನು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ಅದು ಮಾತ್ರವಲ್ಲದೆ ಆತನು ಅಪ್ಪ ನಿನ್ನ ಹಸ್ತದ ಪರಿಪಾಲನೆಯನ್ನು ಯಾವಾಗಲೂ ಕೇಳಿಕೊಳ್ಳುತ್ತಾನಲ್ಲ ರಾಜ. ಓ ದೇವರಪ್ಪ, ನಾವಾದ್ರೆ ಸಂತೋಷ ಬಂದ ಕೂಡಲೇ ಅಪ್ಪ, ಅಭಿವೃದ್ಧಿ ಬಂದ ಕೂಡಲೇ ಕರ್ತನೆಯಪ್ಪ ನಮ್ಮನ್ನೇ ನಾವು ರಕ್ಷಿಸಿಕೊಳ್ಳಲು ರಾಜ ಮುಂದಾಗುತ್ತೇವೆ. ಆದರೆ ಸದಾಕಾಲ ನಿನ್ನನ್ನು ಮರೆ ಹೋಗುವುದಾದ್ರೆ ಅಪ್ಪ, ಎಂಥ ಸೇನೆಗಳು ಬಂದು ನಿಂತಾಗಿ ಸ್ವಾಮಿ, ಆ ದಿನ ಎಲಿಷನನ್ನು ಕಾಪಾಡಿದ್ದು ಕರ್ತನೆಯಪ್ಪ ನಿನ್ನ ಸೇನೆ ಮಾತ್ರವೇ ಸ್ವಾಮಿ. ಓ ದೇವರೇ, ನಿನ್ನನ್ನು ಮರೆ ಹೊಕ್ಕಿರುವವರಿಗೆ ದೇವರಪ್ಪ ಸದಾಕಾಲವು ಆಶ್ರಯ ದುರ್ಗವಾಗಿದ್ದನೆ ನಡೆಸುತ್ತೀಯಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ಆತನ ಸ್ವಾಮಿ ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಕೇಳಿಕೊಳ್ಳುತ್ತಾನಲ್ಲ ರಾಜ. ಹೌದು ಸ್ವಾಮಿ ಅಪ್ಪ, ರಕ್ಷಣಾನಂದದಿಂದಪ್ಪ ತಪ್ಪಿಸುವಂಥ ಎಲ್ಲ ಪಾಪದ ಸ್ವಭಾವಗಳು ಕರ್ತನೆಯಪ್ಪ, ಸೈತಾನನ ಆಳ್ವಿಕೆಗಳು ಕರ್ತನೆಯಪ್ಪ ಒಂದು ಕಾಲಕ್ಕೂ ನನ್ನನ್ನು ಮುಟ್ಟಬಾರದು ಎಂದು ಕರ್ತನೆ ಅಂತ ಕೇಳಿಕೊಂಡ ಪ್ರಕಾರ ಈಗೋ ಕರ್ತನೆಯಪ್ಪ ನಾವು ಸ್ವಾಮಿ ನಿನ್ನಲ್ಲಿ ಕೇಳಿಕೊಳ್ಳುವುದಾದ್ರಪ್ಪ, ನೀನು ತಾನೇ ಕರುಣಿಸುವ ಕರ್ತನಾಗಿದೆಯಲ್ಲ, ನಿನಗೆ ಸ್ತೋತ್ರ. ಯೆಹೋಶುವನು ಕೇಳದೆ ಹೋದಾಗಿ ಸ್ವಾಮಿ ನೀನು ಆತನನ್ನು ಇಸ್ರಾಯೇಲರ ಮುಂದೆ ಘನಪಡಿಸಿದ್ದಿ, ನಿನಗೆ ಸ್ತೋತ್ರ ಕರ್ತನೆ ಅಪ್ಪ. ನೀನು ತಾನೇ ಅನೇಕರನ್ನ ಘನವಂತರಾಗಿರುವುದಕ್ಕಾಗಿ ಕೂಗಿ ಕರೆದಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನಿನ್ನ ಪ್ರೀತಿಯಲ್ಲಿ ಒಬ್ಬೊಬ್ಬರು ತಲೆಬಾಗಿ ಕರ್ತನೆ ದೀನರಾಗಿ ನಡೆದುಕೊಳ್ಳುವಾಗ ರಾಜ ಆ ಮಹಿಮೆ ಕಾರ್ಯಗಳು ತೋರಿ ಬರ್ತದಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೆನ್.